ಸಂತಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಂಗ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜ ಇದು ಪದ್ಮಶೇಷತ ಪೃಥಿವ್ಯಾ ಪ್ರತಿತೋ ರಾಘವ ಪಾದುಕಾ ಪ್ರಭಾವಕ ಶಿವತೆ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀರಂಗನಾಯಕೇ ನಮಃ ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ ಶ್ರೀರಂಗನಾಥ ದಿವ್ಯವಳಿ ಪಾದುಕಾಭ್ಯಾಂ ನಮಃ ಅಸ್ಮದ್ಗುರುಭ್ಯೋ ನಮಃ. ರೇಖಾ ಪದ್ಧತಿ ಪಾದುಕಾ ಸಹಸ್ರದಲ್ಲಿ 27ನೇ ಪದ್ಧತಿ 811ನೇ ಶ್ಲೋಕದಿಂದ 10 ಶ್ಲೋಕಗಳಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ಇರುವಂಥ ರೇಖೆಗಳು, ಆ ರೇಖೆಗಳ ವಿಷಯವನ್ನು ಅವರು ವರ್ಣನೆ ಮಾಡ್ತಾರೆ. ಪಾದುಕಾ ವೈಭವವನ್ನು ಅದರ ಮೂಲಕವಾಗಿ ಒಂದೊಂದನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಕಿರಣಗಳು, ರತ್ನದ ಕಿರಣಗಳು, ಅದರಲ್ಲಿರುವಂತಹ ಯಂತ್ರಿಕದಲ್ಲಿರುವಂತಹ ಬೇರೆ ಬೇರೆ ತರಹದ ಸನ್ನಿವೇಶಗಳು ಎಲ್ಲವನ್ನೂ ವಿಷಯವಾಗಿ ಮಾಡಿಕೊಂಡು ಒಂದೊಂದು ಪದ್ಧತಿಯಾಗಿ ಅಧ್ಯಾಯಗಳನ್ನಾಗಿ ಮಾಡಿ, ಯಾಕೆಂದರೆ ಒಂದೊಂದು ಬೇರೆ ಬೇರೆ ವಿಷಯವನ್ನು ತಿಳಿಸಿಕೊಡುವಂಥದ್ದು. ಅಂದರೆ ಎಲ್ಲವೂ ಪಾದುಕಾ ಪ್ರಭಾವನೇ, ಪರಮಾತ್ಮನ ವೈಭವನೇ. ಪಾದುಕಾ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮ ಬೇರೆ ಅಲ್ಲ, ಪಾದ ಬೇರೆ ಅಲ್ಲ. ಸೊ ಎಲ್ಲ ಪ್ರಪಂಚವೇ ಅವನದ್ದು ಅಂದಮೇಲೆ ಎಲ್ಲವೂ ಅವನದ್ದೇ, ಯಾವುದು ವ್ಯತ್ಯಾಸನೇ ಇಲ್ಲ. ಒಂದೊಂದನ್ನು ನೋಡಿದ್ರೂ ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಂಡ್ರು. ಹೇಗೆ ಒಂದೊಂದು ರತ್ನವನ್ನು ಸ್ವಾಮಿ ದೇಶಿಕರು ವಿಷಯವಾಗಿ ಮಾಡಿಕೊಂಡ್ರೋ, ಹಾಗೆಯೇ ಪ್ರಪಂಚದಲ್ಲಿ ತೋರುವಂಥ ಎಲ್ಲವೂ ಪರಮಾತ್ಮನನ್ನ ವೈಭವವನ್ನು ತಿಳಿಸೋಕ್ಕೆ ವಿಷಯ. ನಾವು ಹಾಗೆ ಅನುಭವಿಸಿದ್ರೆ ನಿಮಗೆ ಯಾವುದು ಬೇರೆ ಅಂತ ಅನಿಸೋದಿಲ್ವಲ್ಲ, ಎಲ್ಲವೂ ಬ್ರಹ್ಮಮಯಂ ಅಂತ ಅನಿಸೋದು ನಿಜ ತಾನೇ, ಸಹಜ ತಾನೇ, ಸ್ವಾಭಾವಿಕ. ಆದರೆ ಆ ಒಂದು ಭಾವನೆಯಲ್ಲಿ ಪ್ರಪಂಚವನ್ನು ನೋಡಬೇಕಾದ್ರೆ ನಮಗೆ ಅಜ್ಞಾನ ಬೇಕು. ಇಲ್ಲದೇ ಇದ್ರೆ ಆಗಲ್ಲ ಅಲ್ವಾ. ಪ್ರಪಂಚ ಬೇರೆ ಅಂತಲೇ ಅನಿಸುತ್ತೆ, ಎಲ್ಲನೂ ಬೇರೆ ಅನಿಸುತ್ತೆ, ವಿಧ ವಿಧವಾಗಿದೆ, ವಿವಿಧತೆ ಇದೆ. ಅದರಿಂದ ಇದರಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ರೇಖೆ ಇರುತ್ತಲ್ವ, ಎಲ್ಲರಲ್ಲೂ ಇರುತ್ತೆ. ಕೈನಲ್ಲಿ ನೋಡಿಕೊಂಡ್ರೆ ನಿಮಗೆಲ್ಲ ಕಾಣಿಸುತ್ತೆ ಅಲ್ವಾ. ನಾವೆಲ್ಲ ಅಂದ್ಕೋತೀವಿ ಕೈ ತುದಿಯನ್ನು ನೋಡಿಕೊಂಡು 3 ಚಕ್ರ ಇದೆ, 4 ಚಕ್ರ ಇದೆ. ಕೆಲವ್ರು ಹೇಳ್ತಾರೆ ನೀವು ತಿರುಗಾಡ್ತಾನೆ ಇದ್ದರೆ ನಿಮ್ಗೆ 3 ಚಕ್ರ ಇದೆ ನಿಮ್ಮ ಕಾಲಲ್ಲಿ ಅಂತ ಅಲ್ವಾ. ಆ ಥರ ರೇಖೆಗಳು. ಇದಕ್ಕೆ ನಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ವೆಂಕಟೇಶ ಸುಪ್ರಭಾತ ರೇಖಾಮಯಧ್ವಜ ಕಲಶಾಂಬುಜ ಅಂಬುಜ ಭದ್ರರೇಖಾ ಅಂತ ಒಂದು ಶ್ಲೋಕದಲ್ಲೇ ಆ ಥರ ಇರುವಂಥ ಪದ್ಮರೇಖೆಗಳಿಂದ ಕೂಡಿರುವಂಥ ಶ್ರೀನಿವಾಸನಿಗೆ ಸುಪ್ರಭಾತ ಅಂತ. ಕಲಶಾದ ಪತ್ರ ವಜ್ರಾಂಕುಶಾಂಬುರುಹ ಕಲ್ಪಕ ಶಂಖಚಕ್ರೈ ಭವ್ಯೈರಲಂಕೃತ ತರೋಪರ ತತ್ವಚಿಹ್ನೈ. ಸಾಮಾನ್ಯ ಅಲ್ಲ ಇದು. ನಮ್ಮದಲ್ಲಿರುವಂಥದ್ದು ಸಾಮಾನ್ಯ ರೇಖೆಗಳು, ಆದರೆ ಪರಮಾತ್ಮನ ಪಾದದಲ್ಲಿ ಅಂಗೈನಲ್ಲಿ ಎಲ್ಲ ಇರುವಂಥ ರೇಖೆಗಳು ಪರತತ್ವ ಚಿಹ್ನೆ ಅಂತ ಅಂದ್ಕೋಬೇಡಿ. ಅವನಲ್ಲೂ ಇದೆ, ನನ್ನಲ್ಲೂ ಇದೆ ಅಂತ. ಅದೇ ಅವನಿಗೆ ಮಾತ್ರ ವಿಶೇಷಣ ವಿಲಕ್ಷಣ ಲಕ್ಷಣ. ಅದರಿಂದ ಅವನು ಯಾರು ಅಂತ ತೋರಿಸೋದಕ್ಕೆ ಆ ರೇಖೆಗಳೆಲ್ಲ ಉಂಟು. ಧ್ವಜ, ಅಂಕುಶ, ಪದ್ಮ ಎಲ್ಲ ರೇಖೆಗಳು. ಅದನ್ನೇ ಸೂಚಯಂತಿ ಸ್ವಲೇಖಾಭಿ ಅನಾಲೇಖ್ಯ ಸರಸ್ವತಿ ಅಲೇಖನೀಯ ಸೌಂದರ್ಯಾಂ ಆಶ್ರಯೇ ಶೌರಿ ಪಾದುಕ. ಶೌರಿ ಕೃಷ್ಣನ ಪಾದುಕೆ, ರಂಗನಾಥನ ಪಾದುಕೆ. ಸ್ವಲೇಖಾಭಿ ತನ್ನಲ್ಲೇ ಇರುವಂಥ ರೇಖೆಗಳು. ಇವಾಗ ಯಾವುದಕ್ಕೆ ಬಂದಿದೆ ಆ ರೇಖೆಗಳೆಲ್ಲ? ಪಾದುಕೆಗೆ ಬಂದಿದೆ. ಸೊ ಪಾದುಕೆ ಮೇಲೆ ಏನು ಕಾಣಿಸ್ತಾ ಇದೆ? ಪರಮಾತ್ಮನ ಪಾದಚಿಹ್ನೆಗಳೆಲ್ಲ ಅಲ್ಲಿ ಕಾಣಿಸ್ತಾ ಇದೆ. ನಾವು ಪಾದುಕೆ ಬರಿಬೇಕಾದ್ರೆ ಅಲ್ಲಿ ಎಲ್ಲ ಬರೀತೀವಲ್ಲ, ಪದ್ಮ, ಅಂಕುಶ ಎಲ್ಲ ಬರೆಯಲ್ವಾ. ಯಾತಕ್ಕೆ ಅಂದರೆ ಅದೆಲ್ಲ ಒತ್ತುಬಿಟ್ಟಿದೆ, ಎಲ್ಲ ಒಳ್ಳೆ ಸೀಲ್ ಹಾಕ್ತದೆ. ಅದನ್ನು ಹೇಳ್ತಾರೆ ಇಲ್ಲಿ, ಸ್ವರೇಖಾಭಿ ಅನಾಲೇಖ್ಯ ಸರಸ್ವತಿ. ಇದು ಬರೆಯೋಕ್ಕಾಗದೇ ಇರುವಂತಹ ಮಾತು. ಸರಸ್ವತಿ ಅಂದರೆ ಮಾತು. ನಾವು ಸರಸ್ವತಿ ಅಂದರೆ ನಮ್ಮ ಜ್ಞಾಪಕ ಬರೋದೇ ಬ್ರಹ್ಮನ ರಾಣಿ. ಸರಸ್ವತಿ ಅಂದರೆ ಶ್ರುತಿ ವಾಕ್ಯಗಳು. ಅದರಿಂದ ಸರಸ್ವತಿ ಸೂಚಯಂತಿ, ಏನನ್ನು ಸೂಚನೆ ಮಾಡುತ್ತೆ? ಏನೋ ಒಂದನ್ನು ತಿಳಿಸ್ಕೊಡ್ಬೇಕಲ್ಲ ನಮಗೆ, ಅದು ತಿಳಿಸ್ಕೊಡುತ್ತೆ. ಅಲೇಖನೀಯ ಸೌಂದರ್ಯ, ಬರೆಯೋಕ್ಕಾಗದೇ ಇರುವಂಥ ಸೌಂದರ್ಯ. ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು, ಈಗ ಬರೆಯೋಕ್ಕೂ ಆಗಲ್ಲ. ಹೇಳೋಕ್ಕಾಗದೇ ಇದ್ಮೇಲೆ ಬರೆಯೋದು ಇಲ್ಲಿಂದ ಬಂತು. ಬರೆಯೋಕ್ಕಾಗದೇ ಇರುವಂತಹ ಸೌಂದರ್ಯ ಶೌರಿ ಪಾದುಕ, ರಂಗನಾಥನ ಅಂತಹ ರಂಗನ ಪಾದುಕೆಯನ್ನು ಆಶ್ರಯೇ. ಮೊದಲನೇ ಶ್ಲೋಕ
ಅದರಿಂದ ಮಂಗಳ ಶ್ಲೋಕ ಪ್ರಪತ್ತಿ. ಎಲ್ಲದರಲ್ಲೂ ಮೊದಲನೇ ಶ್ಲೋಕ ಪರಮಾತ್ಮನ ಪಾದುಕೆಗಳಲ್ಲಿ ಸಂಶ್ರಯೇ ಆಶ್ರಯೇ ಭಜಾಮಿ, ವಂದನೆ ಮಾಡ್ತೀನಿ, ವಂದಿಸ್ತೀನಿ ಅಂತೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೆ. ಎಲ್ಲವೂ ಏನನ್ನು ತೋರಿಸುತ್ತೆ? ಪರ್ಯಾಯ ಪದವಾಗಿ ಎಲ್ಲವೂ ಭಗವಂತನ ಪಾದುಕೆಯಲ್ಲಿ ಶರಣಾಗತಿ. ಮಂಗಳವನ್ನು ಆಡಬೇಕು, ಶರಣಾಗತಿನೂ ಆಗಬೇಕು, ಉಪಾಸನೆ ಆಗಬೇಕು, ಭಜಿಸಬೇಕು ಅಂತ ಸುಂದರವಾಗಿ ವರ್ಣನೆ ಮಾಡ್ತಾರೆ. ತುಂಬ ಹತ್ತಿರ ಬಂದು ಬಗ್ಗಿ ಗಮನಿಸಿ ನೋಡಿದ್ರೇ ಅದು ಸೂಕ್ಷ್ಮವಾದ ರೇಖೆಗಳು. ನಮಗೂ ಅಷ್ಟೇ ಅಲ್ವಾ, ಈಗ ಸುಮ್ಮನೆ ನೋಡಿದ್ರೆ ಬರಲ್ಲ, ಕಷ್ಟಪಟ್ಟು ನೋಡಿದ್ರೇ ರೇಖೆಗಳು ಕಾಣಿಸೋದು, ದೃಷ್ಟಿಗೆ ಬೀಳುತ್ತೆ. ಅವುಗಳ ಒಂದು ವೈಭವವನ್ನು ಇದರಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇ ರಂಗನಾಥ, ನಿನ್ನಲ್ಲಿ ಅನೇಕ ರೇಖೆಗಳಿದೆಪ್ಪ, ಅಲ್ಲಿ ಅವು ಎಲ್ಲರಿಗೂ ಇರುವಂತೆ ಇಲ್ಲ. ಹೇಳಿದ್ರೆ ಮುಂಚೆ ಅಪೂರ್ವವಾದದ್ದು, ಅನಾಲೇಖ್ಯ, ಲೇಖನಕ್ಕೆ ಸಿಗದೇ ಇರುವಂಥದ್ದು, ಆದರೆ ನಮಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡುವಂಥದ್ದು. ಏನು ತಿಳುವಳಿಕೆ? ಪರಮಾತ್ಮನೇ ಪರತತ್ವ, ಅವನೊಬ್ಬನೇ ಅಂತ ಪರತತ್ವದ ಸೂಚನೆಯನ್ನು, ಲಕ್ಷಣಗಳನ್ನು ಸೂಚನೆ ಮಾಡುವಂಥದ್ದು. ಆದ್ದರಿಂದ ಅಡೆಗಳಿಗೆ, ಪರಮಾತ್ಮನ ಪಾದಕೆಗಳಿಗೆ ಒಂದು ವಿವಿಧವಾದಂಥ ವಿಲಕ್ಷಣವಾದ ಶೋಭೆ ಉಂಟು. ಅವನಿಂದಲೇ ಬಂದದ್ದು, ಅವನೇ ಕೊಟ್ಟದ್ದು. ಅದನ್ನು ಇಲ್ಲಿ ಹೇಳ್ತಾರೆ, ಅದು ಇಂತಹದು, ಹೀಗಿದೆ, ಇದನ್ನಿತ್ತಂ ಅಂತ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡಿದ್ದಾರೆ. ನಮ್ಮ ಪೂರ್ವಾಚಾರ್ಯರೆಲ್ಲ ಪರತತ್ವವನ್ನು ನಿರ್ಣಯ ಮಾಡೋದಕ್ಕೆ ಕೆಲವು ಲಕ್ಷಣಗಳು ಉಂಟು. ಆ ಲಕ್ಷಣಗಳು ಪರಮಾತ್ಮನಿಗೆ ಒಬ್ಬರಿಗೇ ಇರೋದು, ಅವನ ಪಾದಾರವಿಂದದಲ್ಲಿ. ಅದೆಲ್ಲವೂ ಕೂಡ ಇದರಲ್ಲಿದೆ ಅಂತ ಮಹಿಮೆಯನ್ನು ಹೇಳುವಂತಹ ರೇಖೆಗಳನ್ನು ನಾನು ಆಶ್ರಯಿಸ್ತೀನಿ. ರೇಖೆನೇ ಆಶ್ರಯಿಸ್ತೀನಿ ಅಂತ ಅವನ ವಿಲಕ್ಷಣವಾದ ಲಕ್ಷಣವನ್ನೇ ನಾನು ಆಶ್ರಯಿಸಿ ಅವನನ್ನು ಪಡ್ಕೊಳ್ತೀನಿ. ನಮ್ಗೆ ಅದೇ ತಾನೇ ಸರ್ವ ಸಮಾಶ್ರಯಣೀಯ ತಾನೇ ಪರಮಾತ್ಮ. ಅದರಲ್ಲಿ ನಮ್ಮಾಳ್ವಾರು ಆಚಾರ್ಯರು ದೇವರ ಪಾದುಕೆಗಳು, ಅದರಲ್ಲಿರುವಂತಹ ಅದರಲ್ಲಿ ಆ ಪಾದುಕೆಯಲ್ಲಿ ಇರುವಂಥ ಶ್ರೀ ಸೂಕ್ತಿಗಳೆಲ್ಲ ಭಗವಂತನ ಮಹಿಮೆಯನ್ನು ತಿಳಿಸತ್ತೆ ಅಂತ ಹೇಳಿ, ಆದರೆ ಯಾರಿಂದಲೂ ಹಾಗೆ ಹೇಳೋಕ್ಕೆ ಆಗೋದಿಲ್ಲ. ಈಗ ಆಳ್ವಾರುಗಳ ಶ್ರೀ ಸೂಕ್ತಿಗಳನ್ನು ತಗೊಂಡ್ರೆ ಅವರ ಹೃದಯದಲ್ಲಿ ಏನಿದೆಯೋ ಅದು ಹೊರಗಡೆ ಬಂದಿರೋ ಅಂಥದ್ದು ನಮಗೇನು ಗೊತ್ತಾಗುತ್ತೆ? ಆದರೆ ಅವರ ಹೃದಯದಲ್ಲಿ ಇದೇ ಇತ್ತು ಅಂತ ಅವರ ಸೂಕ್ತಿಗಳಿಂದ ತಿಳ್ಕೊಬೋದು. ಹೇಗೆ ಪರತತ್ವವನ್ನು ರೇಖೆಗಳಿಂದ ತಿಳ್ಕೊಬೋದು, ಹಾಗೆ ಒಂದೊಂದು ಪದಗಳಿಂದ, ಪಾದಗಳಿಂದ, ಪಾಶುರಗಳಿಂದ ಆಳ್ವಾರವರ ಮಹಿಮೆಯನ್ನು ತಿಳ್ಕೊಬೋದು. ಆದರೆ ಆಳ್ವಾರು ಏನನ್ನು ಆಡ್ತಾರೆ? ಪರಮಾತ್ಮನನ್ನೇ ಭಗವದ್ ವಿಷಯ ಇಲ್ಲದೆ ಬೇರೆ ಇಲ್ಲವೇ ಇಲ್ಲ. ಅದೇ ತಾನೇ ಹಾಡಬೇಕು ಅಂತ ಹೇಳಿದ್ರು. ಅವರೇ ಹೇಳ್ತಾರೆ ನಮ್ಮಾಳ್ವಾರು, ಪುಲವೀರ್ಘಾಳ್, ಎಲ್ಲ ಮನುಷ್ಯರನ್ನೆಲ್ಲ ಸ್ತೋತ್ರ ಮಾಡಬೇಡಿ, ಅದಕ್ಕೋಸ್ಕರ ಅಲ್ಲಿಗೆ ಕೊಟ್ಟಿಲ್ಲ ಪರಮಾತ್ಮ ಅಂತ ಪುಲವೀರ್ಗಳಂದರೆ ಕವಿಗಳಿಗೆ ಉದ್ದೇಶ ಮಾಡಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ಪಾದುಕಾದೇವಿಯನ್ನು ಆಳ್ವಾರ್ಗಳು ಅಡಿಯನ್ನು, ಪರಮಾತ್ಮನ ಪಾದಾರವಿಂದವನ್ನು ಸ್ತೋತ್ರ ಮಾಡಿದ್ದಾರೆ. ಅಡಿ ತೊಳೆದು ಎಳು ಎನ್ಮನನೇ ಅಂತಾರೆ. ಅಡಿ ಅಂತಂದರೆ ಪರಮಾತ್ಮನ ಪಾದಗಳಾಗ್ಬೋದು, ಅಥವಾ ಪಾದಗಳನ್ನು ರಕ್ಷಣೆ ಮಾಡುವಂಥ ಪಾದುಕೆ ಅಂತಂದರೆ ಆಚಾರ್ಯರು ಎಣಿಸ್ಕೊ. 812ನೇದು ಮಣಿಮೌಲಿ ನಿಘರ್ಷಣಾತ್ ಸುರಾಣ ಮಖಸೆ ಕಾಂಚನ ಪಾದುಕೆ ವಿಚಿತ್ರಂ ಕಮಲಾಪತಿ ಪಾದ ಪದ್ಮಯೋಗಾತ್ ಅಪರಂ ಲಕ್ಷಣಂ ಆದಿರಾಜ್ಯ ಸಾರಂ. ಇಲ್ಲಿ ಹೇಳ್ತಾರೆ, ಕಾಂಚನ ಪಾದುಕೆ, ಒಳ್ಳೆಯ ಚಿನ್ನದ ಪಾದುಕಾದೇವಿಗೆ, ಸುರಾಣ ಮಣಿಮೌಲಿ, ಸುರಾಣ ಅಂದರೆ ದೇವತೆಗಳ ರತ್ನಮಯವಾದಂತಹ ಕಿರೀಟಗಳು ಹಾಕ್ಕೊಂಡಿರ್ತಾರೆ ಅವರು ತಮ್ಮ ಶಿರಸ್ಸಿನಲ್ಲಿ. ಅದರಲ್ಲಿ ವಿಚಿತ್ರಂ ಕಮಲಾಪತಿ, ಅದು ಆ ರತ್ನಗಳ ನಿಘರ್ಷಣ ಅಂತ ಒಂದಕ್ಕೊಂದಕ್ಕೆ ಇದು ಉಜ್ಜಿ ಅದೇನಾಗುತ್ತೆ, ಉಜ್ಜಿದ್ರಿಂದ ವಿಚಿತ್ರಂ ಕಮಲಾಪತಿ ಪಾದಪದ್ಮಯೋಗ, ವಿಚಿತ್ರ ಅಂದರೆ ಸುಂದರವಾದಂಥ ಅಥವಾ ಅತಿಶಯವಾದಂಥ, ಚಿತ್ರ ಅಂದರೆ ಬೇರೆ ಬೇರೆ ತರಹ ಲಕ್ಷ್ಮೀಕಾಂತನ ಪಾದಪದ್ಮ, ಯಾರು? ರಂಗಪತಿ ಕಮಲಾಪತಿ ಶ್ರೀಮನ್ನಾರಾಯಣ ಲಕ್ಷ್ಮೀಕಾಂತ ಪಾದಪದ್ಮ ಯೋಗ ಸಂಬಂಧದಿಂದ ಪರಮಾತ್ಮನ ಪಾದಕ್ಕೂ ಪಾದುಕೆಗೂ ಸಂಬಂಧ ಇದೆ. ಅದೇ ಥರ ಇವಾಗ ಇವರೆಲ್ಲ ಅಲ್ಲಿ ಇಡ್ತಾರೆ ರತ್ನಮೌಳಿಯನ್ನು, ಇದಕ್ಕೂ ಪಾದುಕೆಗೂ ಘರ್ಷಣೆ. ಆ ಸಂಬಂಧಕ್ಕಿಂತ ಬೇರೆಯಾದಂಥ
ಆದಿರಾಜ್ಯ, ಲೋಕಕ್ಕೆಲ್ಲ ಒಬ್ಬನೇ ಅಧಿಪತಿ, ಅವನೊಬ್ಬನೇ ಸ್ವರಾಟ್ ಅನ್ನೋದನ್ನು ಲಕ್ಷಣ ಮಹಸೆ, ಲಕ್ಷಣ ಗುರುತು, ಅದನ್ನು ತಿಳಿಸುವಂತಹ ಗುರುತಾಗಿ ವಹಸೆ ನೀನು ವಹಿಸ್ಕೊಳ್ತೀಯ. ಅವ್ರು ಹೇಳ್ತಾನೆ ನೋಡಿ, ಎಲ್ಲ ಪೂರ್ತಿ ಸಾಮ್ರಾಟ ಆದಂಥ ಪರಮಾತ್ಮನ ಪಾದಾರವಿಂದದ ಪಾದಕ್ಕೆ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಘರ್ಷಣೆ ಉಂಟಾದಾಗ ವಿಚಿತ್ರವಾದಂಥ ಇದು ಅರ್ಥ ಆಗುತ್ತೆ ನಿಮಗೆ. ಆಗ ಅದೇನನ್ಸುತ್ತೆ, ಅತಿಶಯವಾದ ಪರಮಾತ್ಮ ಒಬ್ಬನೇ ಈ ಪ್ರಪಂಚಕ್ಕೆ ಸಾಮ್ರಾಟ್. ಆದಿರಾಜ್ಯ ಚಿಹ್ನೆ, ಆ ಚಿಹ್ನೆ ಆ ಘರ್ಷಣೆಯಿಂದ ಉಂಟಾಗಿ ರೇಖೆ ಉಂಟಾಗ್ತದೆ. ಈಗ ಒಂದಕ್ಕೆ ತಗಲಿದ್ರೆ ಗಟ್ಟಿಯಾಗಿರುವಂಥ ಪದಾರ್ಥ ಸ್ಕ್ರ್ಯಾಚ್ ಅಂತೀವಿ ನಾವು. ಆ ಸ್ಕ್ರ್ಯಾಚನ್ನು ಇಲ್ಲಿ ತಗೊಂಡಿದ್ದಾರೆ, ಅದು ಘರ್ಷಣೆ ಆಗತ್ತೆ. ಅಂದರೆ ನೀನಲ್ಲಿ ರೇಖೆಗಳನ್ನು ನೋಡಿದರೆ ಏನನ್ಸುತ್ತೆ ಅಂದರೆ ಬೇರೆ ಏನೂ ಇಲ್ವಲ್ಲ. ದೇವತೆಗಳೆಲ್ಲ ಬಂದು ಮತ್ತೆ ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಬಂದಾಗ ನಿನ್ನ ಮೇಲೆ ಅವರ ರತ್ನಗಳ ಕಿರೀಟಗಳ ಘರ್ಷಣೆಯಿಂದ ಉಂಟಾದಂಥ ರೇಖೆಗಳು ಇದೆ. ಪರಮಾತ್ಮನಲ್ಲಿ ರೇಖೆನೂ ಉಂಟು, ಆದರೆ ಇದೂ ಇದೆ. ಅದು ಯಾವ ರೀತಿ ರೂಪುಗೊಂಡಿದೆ ಅಂದರೆ ನಿನ್ನ ರೇಖೆಗಳು, ಆ ರೇಖೆಗಳು ಲೋಕಕ್ಕೆಲ್ಲ ನೀನೇ ಯಜಮಾನಿ, ನೀನೇ ರಾಣಿ, ನೀನೇ ಸಾಮ್ರಾಟ್, ಪಾದುಕೆ ದೇವಿ ಒಬ್ಬಳೇ ಅನ್ನೋದಕ್ಕೆ ಗುರುತಾಗಿರುವಂಥ ಗೆರೆಗಳಷ್ಟೇ ತಾನೇ ಅದು ಅಂತ ಹೇಳಿ ನಿನ್ನ ಪ್ರಭು ಶ್ರೀರಂಗನಾಥನು ಅಡಿನಲ್ಲಿ ಇಟ್ಕೊಂಡಿದ್ರೆ ತಾನೇ ಅದೆಲ್ಲ ಆಗಿದೆ. ಪರಮಾತ್ಮ ನಿನ್ನನ್ನು ವಹಿಸಿಕೊಂಡು ಬಿಟ್ಟಿದ್ದಾನೆ. ಯಾವಾಗಲೂ ನೀನು ವಹಿಸ್ಕೊಳ್ತೀಯ ಅವನನ್ನು ಸಂಚಾರ ಕಾಲದಲ್ಲಿ, ಆದರೆ ಸದಾಕಾಲ ನೀನು ಪರಮಾತ್ಮನ ಸಂಘದಲ್ಲೇ ಇರ್ತೀಯ. ಅದರಿಂದ ಅಂತಹ ಪ್ರಭಾವವುಳ್ಳವಳು ನೀನು. ಯಾರನ್ನು ಹೇಳ್ತಾ ಇದ್ದಾರೆ? ಪರಮಾತ್ಮನ ಸಾಮ್ರಾಟ ಆದಂಥ ಭಗವಂತನ ಚಿಹ್ನೆಗಳು ಇವೆಲ್ಲ ರೂಪುಗೊಂಡಿದೆ. ಅದಲ್ಲದೆ ಅವರೆಲ್ಲ ಬಂದು ತಲೆ ಇಡ್ತಾರೋ ಇಲ್ವೋ, ದೇವತೆಗಳೆಲ್ಲ ಬಂದು ನಮಸ್ಕಾರ ಮಾಡೋದ್ರಿಂದ ಇವಾಗ ಯಾರು ಜಾಸ್ತಿ ಆಯಿತು? ಅವರ ರೇಖೆ ಅಲ್ಲಿದೆ, ಪರಮಾತ್ಮನ ರೇಖೆ ಇದೆ, ಇವ್ರ ರೇಖೆ ಅನ್ನೋದು ವಿಚಿತ್ರವಾಗಿ ನೀನೇ ರಾಣಿ ಅನ್ನೋದನ್ನು ತಿಳಿಸತ್ತೆ. ಅದರಿಂದ ಯಾರಿಗೆ ಪಟ್ಟ ಸಿಗತ್ತೆ, ಯಾರು ಪರಮಾತ್ಮನ ಪಾದಾರವಿಂದವನ್ನು ಆಶ್ರಯಿಸ್ತಾರೋ ಅಲ್ಲೇ ಇರ್ತಾರೋ ಅವರಿಗೆ ಪಟ್ಟ ಸಿಗತ್ತೆ ವಿನಃ ಪರಮಾತ್ಮನಿಗಿಲ್ಲ. ಪರಮಾತ್ಮನಿಗಿಂತ ದೊಡ್ಡ ಪಟ್ಟ ಪಾದುಕಾ ಸೇವೆಗೆ ಸಿಕ್ಕಂತೆ. ಆಚಾರ್ಯರು ಅದಕ್ಕೇನೆ ಪರಮಾತ್ಮನ ಮೇಲೆ ನಾವು ಇಟ್ಕೊಳ್ಬೋದು. ಆಚಾರ್ಯರನ್ನು ಎಲ್ಲರೂ ಕೇಳ್ತಾರೆ, ಫೋಟೋನನ್ನು ಎಲ್ಲಿಟ್ಕೋಬೇಕು, ಕೆಳಗಿಟ್ಕೋಬೇಕಾ, ಇಲ್ಲಿ ಸೈಡಲ್ಲಿ ಇಟ್ಕೋಬೇಕು, ಇಟ್ಕೋಬೋದು ಪರಮಾತ್ಮನ ಮೇಲೆ. ಯಾಕೆಂದರೆ ಭಗವಂತನಿಗೆ ಅಷ್ಟು ಪ್ರಿಯ ಅಲ್ವಾ ಅವರ ಭಕ್ತರು. ಭಕ್ತಪ್ರಿಯೇತಿ ಬವಲುಂಟರ ಗೋವಿದೇತಿ. ಹಾಗೆ 3ನೇ ಶ್ಲೋಕ. ಅಭಿತೋಮಣಿ ಪಾದುಕೆ ಸ್ಫುರಂತ್ಯಾಗ ತವರೇ ಕಾವಿತತೆ ತಥಾ ವಿಧಾಯಾಗ ಮುರವೈರಿ ಪದಾರವಿಂದರೂಢೈಹಿ ಅನುಕಲ್ಪಾಯಿತ ಮಾದಿರಾಜ್ಯ ಚಿಹ್ನೈಹಿ. ಇಲ್ಲಿ ಲಕ್ಷಣ ಮಾದಿರಾಜ್ಯ ಚಿಹ್ನೆ ಅಂದರೆ ಇನ್ನು ಅನುಕಲ್ಪಿತ, ಕಲ್ಪಾಯಿತ, ಅದು ಅದನ್ನು ಹಾಗೆ ರಚನೆ ಮಾಡುತ್ತೆ ಅಂತ. ಆದಿರಾಜ್ಯ ಚಿಹ್ನೆಯನ್ನು ನಿನಗೆ, ಆದಿರಾಜ್ಯ ಅಂದರೆ ಒಂದೂ ಬಿಡದಂತೆ ಎಲ್ಲವೂ ನಿನ್ನ ಆಧಿಪತ್ಯದಲ್ಲಿ ಇದೆ ಅಂತ ಅರ್ಥ ಪಾದುಕಾದೇವಿಯಲ್ಲಿ. ಅಮ್ಮ ಪಾದುಕೆ ದೇವತೆಗಳ ಕಿರೀಟಗಳ ರತ್ನಗಳಿಂದ ಚೆನ್ನಾಗಿ ಅದು ಉಜ್ಜಿ ಅಲ್ಲಿ ರೇಖೆಗಳು ಉಂಟಾಗಿದೆ. ಅಂತಹ ನಿನ್ನನ್ನು ಧರಿಸಿಕೊಳ್ಳುವ ಭಗವಂತ ಲೋಕಕ್ಕೆಲ್ಲ ಅಧಿಪತಿ, ಅವನೇ ಸಾಮ್ರಾಟ್, ಚಕ್ರವರ್ತಿ, ಬೇರೆ ಯಾರೂ ಇಲ್ಲ. ಅದು ಅವನ ಸಾಮಾನ್ಯವಾದ ಲಕ್ಷಣ. ಯಾವುದು? ಅವನೇ ಅಧಿಪತಿ ಲೋಕಕ್ಕೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥದ್ದು, ಎಲ್ಲರೂ ತಿಳ್ಕೋಬೇಕಾಗಿರುವಂಥದ್ದು. ಅವನೇ ಸಾಮಾನ್ಯ ಲಕ್ಷಣ. ಆದರೆ ದೇವರ ಅಡಿನಲ್ಲಿ ಏನೇನಿದೆ? ಶಂಖ, ಚಕ್ರ, ಗದ, ಪದ್ಮ ಮತ್ತು ಬೇರೆ ಕಳಶ ಎಲ್ಲ ಇದೆ. ಸೂರ್ಯ, ಚಂದ್ರ ಎಲ್ಲರೂ ಇದ್ದಾರೆ ಅವನ ಇದರಲ್ಲಿ. ಬೇರೆ ಇದೆ, ಅವೆಲ್ಲ ಪಾದುಕೆಯಲ್ಲಿ ಬಂದ್ಬಿಟ್ಟಿದೆ. ಮುಖ್ಯವಾದಂಥದ್ದೆಲ್ಲ ಪಾದುಕಾದೇವಿಯಲ್ಲಿ ಅದು ನಿನ್ನ ರೇಖೆ. ಅದರಿಂದ ಅವ್ರು ಹೇಳ್ತಾರೆ ದೇವರ ಪಾದದಲ್ಲಿರುವುದು ಅಷ್ಟು ಮುಖ್ಯವಲ್ಲ, ಪಾದುಕೆಯಲ್ಲಿರುವುದು ಮುಖ್ಯ ರೇಖೆ ಅವನನ್ನು ತೋರ್ಸೋಕ್ಕೆ. ಅದಕ್ಕೆ ಹೇಳ್ತಾರೆ ಪಾದುಕೆಯನ್ನು ಸಂದರ್ಶಿಸಿ ಆಮೇಲೆ ಪರಮಾತ್ಮನ ಪಾದಾರವಿಂದವನ್ನು ನಾವು ಆಶ್ರಯಿಸ್ತೀವಿ ಅಲ್ವಾ. ಮೊದಲು ಪಾದುಕೆ, ಆಮೇಲೆ ಹೇಗೆ ಆಚಾರ್ಯರು ಮೊದಲೋ ಹಾಗೆ ಪರಮಾತ್ಮ ಆಮೇಲೋ ಹಾಗೆ ಅದರಿಂದ ಗೌರವ ಯಾರಿಗೆ ಜಾಸ್ತಿ? ಪಾದುಕೆಯಲ್ಲಿರುವುದೆಲ್ಲ ಮುಖ್ಯವಾದದ್ದು, ಪರಮಾತ್ಮಲ್ಲಿರುವುದು ಎಲ್ರಿಗೂ ಗೊತ್ತಲ್ಲ ಅವನೇ ಅಧಿಪತಿ ಅಂತ, ಅದು ಸಾಮಾನ್ಯ ಆಗ್ಬಿಡ್ತು. ಆದರೆ ವಿಶೇಷಣ ಯಾರಿಗೆ ಬಂತು?
ಪಾದುಕಾದೇವಿ. ಅದರಿಂದ ವಿಶೇಷವಾದ ರೇಖೆಗಳು ಉಂಟಾಗಿದೆ, ಎರಡು ಕಡೆಯಿಂದ ಬಂತು ಅಂತಾರೆ ಇವರು. ವಿಶೇಷವಾದ ಪಾದುಕೆಗಳಲ್ಲಿ ಇಲ್ಲದಿರುವಾಗ ಬರೀ ಪಾದವನ್ನೇ ಸೇವೆ ಮಾಡಬೇಕಾಗತ್ತೆ. ನಾವು ಪಾದುಕೆ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ಬರೀ ಪಾದವನ್ನು ಸೇವೆ ಮಾಡುವಂತಹ ಭಕ್ತರು ಅಲ್ಲಿರುವ ರೇಖೆಗಳನ್ನೆಲ್ಲ ನೋಡ್ತಾ ಇದೆಲ್ಲ ಪಾದುಕೆಗಳಲ್ಲಿ ಇರೋದಲ್ವಾ ಅಂತ ಹೇಳ್ತಾರೆ ವಿನಃ ಅದಕ್ಕೆ ನೋಡಿ ಪರಮಾತ್ಮನಲ್ಲಿದೆ ಅಂತ ಹೇಳಲ್ಲ. ಅದರಿಂದ ಯಾರಿಗೆ ಜಾಸ್ತಿ ಆಯಿತು ವಿಶೇಷತೆ. ಅದರಿಂದ ಅವುಗಳಂತೆಯೂ ಅಂತ ಅನುಸಂಧಾನ ಮಾಡಿ ಆಗಲೂ ಪಾದುಕೆ ರೇಖೆಗಳಿಗೆ ಪ್ರಾಧಾನ್ಯವನ್ನು ಕೊಡ್ತಾರೆ, ಮುಖ್ಯತ್ವವನ್ನು ಕೊಟ್ಟು ಅದರಿಂದ ತಿಳ್ಕೋಬಹುದು ಯಾರು ಅಧಿಪತಿ, ಪ್ರಪಂಚಕ್ಕೆ ಆದಿರಾಜ್ಯಾಭಿ ಅಧಿಪತಿ ಯಾರು ಅಂದರೆ ರೇಖೆಗಳಿಗೆ, ದೇವರ ಅಡಿಗಳ ರೇಖೆಗಳಿಗೆ 2ನೇ ಸ್ಥಾನ, 1ನೇ ಸ್ಥಾನ ಪಾದುಕಾದೇವಿಗೆ ಅಂತ ಇಲ್ಲಿ ಸ್ತೋತ್ರ ಮಾಡಿದೆ. ಓ ಪಾದುಕೆ, ಶ್ರೀರಂಗನಾಥನ ರತ್ನ ಪಾದುಕೆಗೆ ಮಣಿಪಾದುಕೆ ತಥಾವಿಧಾಯಾಗ. ಆ ರೀತಿಯಾಗಿ ದೇವತೆಗಳ ಹಿಂದೆ ಹೇಳಿದ್ರಲ್ವಾ ಕಿರೀಟಿಗಳ ಘರ್ಷಣೆ ಅಂತ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆ ಶ್ಲೋಕಕ್ಕೆ ಕಂಟಿನ್ಯೂಯೇಷನ್ನು ಆ ರೇಖೆಗಳ ಘರ್ಷಣೆಯಿಂದ ಉಂಟಾದಂಥ ರೇಖೆಗಳು ಏನು ತೋರಿಸುತ್ತೆ, ಇದು ಪರಮಾತ್ಮನ ಪಾದದಲ್ಲಿ ಇಲ್ವಲ್ಲ, ಇಲ್ಲಿ ತಾನೇ ಇರೋದು. ಅದರಿಂದ ಉಂಟಾಗಿ ಅಭಿತಃ ಎರಡೂ ಕಡೆಗಳಲ್ಲೂ ಸ್ಫುರಂತ್ಯ ಹೊಳಿತಾ ಇದೆ. ತವರೇಖಾ ವಿತತೆಗೆ ನಿನ್ನ ರೇಖೆಗಳ ಸಾಲಿಗೆ ಮುರವೈರಿ ಪಾದಾರವಿಂದ ರೂಢಯ್ಯಿ. ಮುರವೈರಿ, ಮುರಾಸುರನ ವೈರಿಯಾದಂಥ ಕೃಷ್ಣನ, ಭಗವಂತನ, ರಂಗನಾಥನ ಪಾದಾರವಿಂದ ಅಡಿಗಳಿಗೆ ರೂಢಯಿ ಏರ್ಪಟ್ಟಿರುವ ಆದಿರಾಜ್ಯ ಚಿಹ್ನೆ, ಚಕ್ರವರ್ತಿ ಎನ್ನುವಂತಹ ಚಿಹ್ನೆ ಗುರುತುಗಳು ಅನುಕಲ್ಪಾಯಿತಂ ಅಪ್ರಧಾನವಾಗಿ. ಯಾವುದು ಪ್ರಧಾನವಾಯಿತು? ಪಾದುಕಾ ರೇಖೆ ಪ್ರಧಾನವಾಯಿತು, ಪರಮಾತ್ಮನ ಪಾದಾರವಿಂದದ ರೇಖೆ ಕಡಿಮೆ ಆಗೋಯಿತು ಅಂತಾರೆ. ಕಡಿಮೆ ಆಗೋಯಿತು ಅದರಿಂದ ಇಲ್ಲಿ ದೇವರ ಪಾದದ ರೇಖೆಗೆ 2ನೇ ಸ್ಥಾನ, ಪಾದುಕಾದೇವಿಯ ರೇಖೆಗೆ 1ನೇ. ಯಾಕಂದರೆ 2 ಇದೆ. ದೇವತೆಗಳು ಮಾಡಿರುವಂಥ, ಅವರು ನಮಸ್ಕಾರ ಮಾಡಿ ಉಂಟಾಗಿರುವಂಥ ರೇಖೆಗಳು, ಪರಮಾತ್ಮನ ಪಾದರೇಖೆಗಳು ಇವಾಗ 2 ಆಯಿತು. ಅದರಿಂದ ಏನು ಅಸುರರಿಗೂ ಸುರರಿಗೂ ಪರಮಾತ್ಮನಿಗೂ ಮೇಲ್ಪಟ್ಟವಳು ನೀನು ಅಂತ ತೋರಿಸ್ಬಿಡುತ್ತೆ ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ಅಂದರೆ ಯಾಕೆ ಆಳ್ವಾರಾಚಾರ್ಯರುಗಳು ನಮಗೆ ಮೊದಲು ಅನುಸಂಧಾನ ನಮ್ಮ ಗುರು ಪರಂಪರೆ, ಆಮೇಲೆ ಅನುಸಂಧಾನ ಪಾದುಕೆ, ಆಮೇಲೆ ಪರಮಾತ್ಮ. ಎಲ್ಲಿ ಬಂತು ಸ್ಥಾನ? ಇವಾಗ ಆಚಾರ್ಯರಿಗೆ ತಾನೇ ಮುಖ್ಯತ್ವ. ಆಳ್ವಾರ ಆಚಾರ್ಯರ ಸೂಕ್ತಿಗಳು, ಈಗ ಪರಮಾತ್ಮನ ಸೂಕ್ತಿಗಳು ಅಂದರೆ ಎಲ್ರಿಗೂ ಸಿಗೋದೇ ಇಲ್ಲ. ಆಚಾರ್ಯರು ಆಳ್ವಾರು ಮಾಡಿರುವಂಥ ಸ್ತೋತ್ರಗಳು, ಸೂಕ್ತಿಗಳು ಎಲ್ಲ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಇದೆ ಅಲ್ವಾ. ಅದರಿಂದ ಇದಕ್ಕೆ ತಾನೇ ಹೆಚ್ಚು ಮಹಿಮೆ, ಇದರಿಂದ ತಾನೇ ಆ ಮಹಿಮೆ ಗೊತ್ತಾಗುತ್ತೆ. ಅದರಿಂದ ಇದೇ ನಮಗೆ ಮುಖ್ಯವಾದ ಪ್ರಮಾಣ. ಪ್ರಮೇಯ ಪರವಾಗಿಲ್ಲ, ಪ್ರಮೇಯನ ಬಿಟ್ಟರೂ ಪರವಾಗಿಲ್ಲ, ಪ್ರಮಾಣ ಮುಖ್ಯ ಅಂತ ಹೇಳಿ ಇಲ್ಲಿ ಅನುಸಂಧಾನ. ಪ್ರಮಾಣ ಯಾರು? ನಮಗೆ ನಮ್ಮ ಆಚಾರ್ಯರುಗಳು, ಪ್ರಮೇಯವನ್ನು ತೋರಿಸುವಂಥವರು. ಅದರಿಂದ ಅವರೇ ಮುಖ್ಯ. ಅವರಿಗೆ ನಾವು ಗೌರವವನ್ನು ಕೊಟ್ಟು ಅವರನ್ನೇ ನಾವು ದೇವರು ಅಂತ ಹೇಳಿದ್ರೆ ಖಂಡಿತ ಹೇಳಬೇಕು, ತಪ್ಪು ಸರಿ ಇಲ್ಲವೇ ಇಲ್ಲ. ಅವರೇ ದೇವರು, ಆಚಾರ್ಯ ದೇವೋ ಭವ. ರೇಖಯ ವಿನಮತಾಂ ದಿವೌಕಸಾಂ ಮೌಲಿರತ್ನಮಕರೀವು ಕೊತ್ತಯ್ಯ ಪಾದುಕೆ ವಗಸಿ ನೂನಮದ್ಭುತಂ ಶೌರಿಪಾದ ಪರಿಭೋಗ ಲಕ್ಷಣಂ. ಶೌರಿಪಾದ, ಶೌರಿ ಅಂದರೆ ಕೃಷ್ಣ, ಶೌರಿ ಅಂದರೆ ರಂಗನಾಥ. ವಿನಮತಾಂ, ಬಹಳ ಭಕ್ತಿಯಿಂದ ವಿನಮ್ರತೆಯಿಂದ ನಮಿಸುವ ದಿವೌಕಸ, ದೇವತೆಗಳು, ಎಲ್ಲ ದೇವತೆಗಳನ್ನು ತಗೊಂಡಿದ್ದಾರೆ. ದೇವತೆಗಳ ಮೌಲಿ ರತ್ನಮಕರಿ, ಮೌಲಿ ಅವರ ತಲೆಯಲ್ಲಿ ಇರುವಂಥ ರತ್ನಮಯವಾದಂಥ ಕಿರೀಟಗಳು. ಆ ಕಿರೀಟಗಳು ರತ್ನಗಳಿಂದ ಮಾಡಿರುವಂಥ ಮಕರಿ ಅಂದರೆ ಮೀನು, ಮಕರ ಅಂದರೆ ಮೀನು ತಾನೆ. ಮಕರಿ ಮೀನುಗಳು. ಮುಖೋತ್ತಯ, ಮುಖಗಳಿಂದ ಉಂಟಾದ ರೇಖೆಯ ಯಾಕಂದರೆ ಅದೆಲ್ಲ ಮಕರದಿಂದ ಹಿಂಗೆ ಚೂಪಾಗಿರುತ್ತಲ್ವ. ಆ ಮೀನುಗಳ ಆಕಾರದಲ್ಲಿ ಮಾಡಿದರೆ ಅದೆಲ್ಲ ಚೂಪಾಗಿರುತ್ತೆ. ಆ ಚೂಪಾದಂತಹ ರೇಖೆಯಿಂದ ಶೌರಿಪಾದ, ದೇವರ ಪಾದಗಳ ಕೂಡಿಕೊಂಡ ನೀನು. ಯಾರು? ದೇವರ ಪಾದದಲ್ಲಿ ಯಾವಾಗಲೂ ಇರುವಂಥ ನೀನು ಅದನ್ನು ಪಡ್ಕೊಳ್ತೀಯ. ಮಕರಿ ಅಂದರೆ ಮಕರದ ಚಿಹ್ನೆ. ಆ ಪಡೆದು ಪರಿಭೋಗ ಅದ್ಭುತಂ, ಪರಿಭೋಗ ಭೋಗ್ಯತೆ, ಸುಖ, ಒಂದು ಆನಂದ, ಅದರ
ಅದ್ಭುತಂ ಆಶ್ಚರ್ಯವಾದಂತಹ ಲಕ್ಷಣಂ ಗುರುತನ್ನು ನೀನು ವಹಿಸಿ, ನೀನು ಅದನ್ನು ಧರಿಸಿಕೊಂಡಂತೆ ಇದೆ. ಮೊದಲೆಲ್ಲ ಬೇರೆ ಬೇರೆ ರೇಖೆಗಳು ವಿಚಿತ್ರ ಅಂದ್ಬಿಟ್ರು. ಇಲ್ಲಿ ನೂನಂ ಹೊಸದಾದಂಥ ಒಂದು ರೇಖೆ ನಿನ್ನಲ್ಲಿ ಉಂಟಾಗಿದೆ. ಯಾವುದರಿಂದ? ದೇವತೆಗಳ ಕಿರೀಟದಲ್ಲಿರುವಂಥ ಮಕರದ ಆಕೃತಿಯಲ್ಲಿರುವಂತಹ ರತ್ನಗಳು ಅಲ್ಲಿ ಒಂದು ಗುರುತು ಮಾಡಿಬಿಟ್ಟಿದೆ. ಅದು ಯಾವುದು? ಮಕರಿ. ಅದರ ಮೀನುಗಳ ಗುರುತು ಉಂಟಾಗ್ಬಿಟ್ಟಿದೆ. ಅದು ಹೊಸದಾದ ಒಂದು ಲಕ್ಷಣ. ಎರಡನೇ ಸ್ಥಾನ ಇಲ್ಲಿ ಹೇಳ್ತಾರೆ. ಅದಕ್ಕೆ ದೇವತೆಗಳ ಕಿರೀಟಗಳ ರತ್ನಗಳಿಂದ ತಿರ್ಗ ಅದೇ ಥರ ಅಲ್ಲಿ ಸಾಮಾನ್ಯ ರತ್ನಗಳು ವಿಚಿತ್ರವಾದ ರೇಖೆಗಳು ಉಂಟಾಯಿತು. ಆದರೆ ಇಲ್ಲಿ ಸ್ಪೆಷಲ್ ರೇಖೆ ಉಂಟಾಗಿದೆ ಈಗ ಹೊಸದಾದ. ಅದು ಯಾವುದು? ಈಗ ರೇಖೆಗಳು ನಿನ್ನನ್ನು ಧರಿಸಿಕೊಳ್ಳುವ ಭಗವಂತನು ಲೋಕಗಳಿಗೆಲ್ಲ ಒಬ್ಬನೇ ಚಕ್ರವರ್ತಿ ಅನ್ನೋದನ್ನು ತೋರಿಸತ್ತೆ. ಅದಕ್ಕೋಸ್ಕರ ಆ ರೇಖೆಗಳನ್ನು ನೀನು ನಿನ್ನ ಮೇಲೆ ಗುರುತು ಮಾಡಿಕೊಂಡು ತೋರಿಸ್ತೀನಿ. ಈಗ ಪರಮಾತ್ಮನ ಅಡಿಯ ಕೆಳಗಡೆ ಇರುವಂಥ ರೇಖೆ ಪಾದುಕ ಮೇಲ್ಗಡೆಗೆ ಬರ್ತಿದೆ. ಆ ಪಾದುಕೆಯನ್ನು ನಾವು ದರ್ಶನ ಮಾಡಿದಾಗ ಅದು ತಾನೇ ಕಾಣಿಸುತ್ತೆ. ಪರಮಾತ್ಮನ ಪಾದಾರವಿಂದ ಕೆಳಗಡೆ ನಮ್ಗೆ ಹೆಂಗೆ ದರ್ಶನ ಆಗುತ್ತೆ? ಈಗ ತೋರಿಸ್ಬಿಡ್ತಾಳೋ ಇಲ್ವೋ? ಅಲ್ಲಿ ಪರಮಾತ್ಮನಿಗೆ ಹೇಳಿರುವಂಥ ವಿಶೇಷ ಲಕ್ಷಣಗಳನ್ನು ಮಾತ್ರ ನಾವು ನೋಡಿಬಿಟ್ಟು ಇದು ಪರಮಾತ್ಮನ ಪಾದುಕೆ ಅಂತ ಹೇಳಿಬಿಡ್ತೀವಿ. ಇವಾಗ ವಿಷ್ಣು ಪಾದವನ್ನು ಇಟ್ಟುಕೊಂಡು ಮಾಡಬೇಕು ಅಂತ ಇದೆ. ಅದನ್ನು ನೋಡೋಕ್ಕೆ ಶಕ್ತಿ ರೂಪಗಳಾದಂಥ ಶಕ್ತಿಗೂ ಆ ಪಾದಗಳನ್ನು ಇಟ್ಬಿಟ್ಟಿದ್ದಾರೆ. ಅಲ್ಲಿ ಬೇರೆ ಗುರುತಿರುತ್ತೆ, ಅದನ್ನು ನೋಡ್ಕೋಬೇಕು. ವಿಷ್ಣು ಪಾದ ಬೇರೆ ಪಾದ ಬೇರೆ. ಇದರಿಂದ ಅರ್ಥ ಮಾಡ್ಕೋಬೇಕು. ನಾವು ಪೂಜೆಗೆ ಇಟ್ಕೊಳ್ತೀವಲ್ಲ, ಆಗ ಇದು ನಿಜವಾಗಿ ನೋಡುವಂಥದ್ದು. ನಾವು ಪೂಜೆಗೆ ಇಟ್ಕೊಳ್ಳುವಂಥದ್ದೆಲ್ಲ ಮಾಡಿರುವಂಥದ್ದು ತಾನೇ, ಅದನ್ನು ನೋಡ್ಕೊಂಡು ಮಾಡಿರುವಂಥದ್ದು. ಅದರಿಂದ ಅವರೇನು ಮಾಡ್ತಾರೆ, ಒಬ್ಬೊಬ್ಬರ ಪಾದಕ್ಕೂ ಬೇರೆ ಬೇರೆ ಚಿಹ್ನೆಗಳನ್ನು ಹಾಕ್ತಾರೆ. ಸೊ ವಿಷ್ಣು ಪಾದಕ್ಕಿರುವಂಥ ಚಿಹ್ನೆ ಸ್ಪೆಷಲ್ ಆಗಿರಬೇಕು, ಮತ್ತು ಪಾದುಕೆಯಲ್ಲಿರುವಂಥ ಚಿಹ್ನೆನೂ ಅದರಲ್ಲಿರಬೇಕು. ಅದರಲ್ಲಿ ಮೀನಾಕಾರದಲ್ಲೂ ಇರಬೇಕು. ಯಾಕಂದರೆ ಸುರರುಗಳು ಧರಿಸಿಕೊಳ್ಳುವಂಥ ಮಕುಟದಲ್ಲಿ ಆ ಮಕರಗಳು ಉಂಟು. ಆ ಮಕರದ ಗುರುತು ಇಲ್ಲಿ ಬಂದ್ಬಿಟ್ಟಿದೆ. ಪರಮಾತ್ಮನ ಪಾದುಕೆಯಲ್ಲಿ ಬರಲ್ಲ, ಇಲ್ಲಿ ಪಾದದಲ್ಲಿ ಬರಲ್ಲ, ಪಾದುಕೆಯಲ್ಲಿ ಬರುತ್ತೆ. ಯಾಕಂದರೆ ಅವರೆಲ್ಲ ಬಂದು ಅದನ್ನು ನಮಸ್ಕಾರ ಮಾಡಬೇಕಾದ್ರೆ ಘರ್ಷಣೆ ಉಂಟಾಗಿ ಅದು ಉಂಟಾಗ್ಬಿಟ್ಟಿದೆ. ಘರ್ಷಣೆ ಅಂದರೆ ಅಲ್ಲಿ ಸೀಲ್ ಹಾಕುವಂತೆ ಅಂತ ಅರ್ಥ. ಅದರಿಂದ ಅದೇನು ತೋರಿಸುತ್ತೆ? ಚಕ್ರ, ಧ್ವಜ, ರೇಖಾ, ಶಂಖ ಎಲ್ಲ ರೇಖೆಗಳು ಹೀಗೆ. ಆದರೂ ಪಾದುಕೆಯಲ್ಲಿರೋದು ಮುಖ್ಯವಾದದ್ದಾಯಿತು ಅಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ, ವಿನಮತಾಂ ದಿವೌಕಸ, ನಮಿಸುವಾಗ ತಗಲಿ ಅದರಲ್ಲಿ ಪಡಿಯಚ್ಚಂತೆ ಬಿದ್ದುಬಿಟ್ಟಿದೆ. ಅದರಲ್ಲಿ ಸಮುದ್ರದಲ್ಲಿ ಅನೇಕ ಜಾತಿ ಮೀನುಗಳು ಉಂಟು, ವಿಚಿತ್ರವಾದ ಮೀನುಗಳು. ಆ ಮೀನುಗಳಂತೆ ಒಂದಕ್ಕೆ ಮಕರ ಅಂತ ಹೆಸರು. ಮಕರ ಅಂದರೆ ಮೊಸಳೆ ಅಂತಲೂ ಹೇಳ್ತಾರೆ, ಮೀನು ಅಂತಲೂ ಹೇಳ್ತಾರೆ. ಅದರಿಂದ ಆ ಒಂದು ವಿಚಿತ್ರವಾದ ಅಥವಾ ಬೇರೆ ತರಹವಾದ ಒಂದು ಮೀನಿನ ಆಕಾರದ ಮಣಿಗಳು ಅಲ್ಲಿದೆ. ಯಾರು? ದೇವತೆಗಳ ಕಿರೀಟದಲ್ಲಿ. ಅದು ಏನಾಗಿದೆ, ಪಾದುಕೆಯನ್ನು ನಮಸ್ಕಾರ ಮಾಡಬೇಕಾದ್ರೆ ಅದರಲ್ಲಿ ಅಚ್ಚಾಗ್ಬಿಟ್ಟಿದೆ. ಅದರಿಂದ ಯಾವಾಗಲೂ ನಾವೇನಂತ ತಿಳ್ಕೋಬೇಕು, ಆ ಕಿರೀಟಗಳಲ್ಲಿ ರತ್ನಗಳಿಂದ ಕೆತ್ತಿಸಿಕೊಂಡು ಅದರಿಂದ ಅದು ಉಂಟಾಗಿದೆ. ಅದರಿಂದ ಅಲ್ಲಿ ಹಾಗೇನೆ ಭಗವಂತನ ಪಾದಗಳಲ್ಲೂ ರೇಖಾರೂಪವಾಗಿ ಇದೆ. ದೇವರ ಅಡಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಪಾದುಕೆಯನ್ನು ನಾಯಕಿಯನ್ನಾಗಿ ಅನುಭವಿಸುವಾಗ, ಯಾಕೆಂದರೆ ಎಲ್ಲ ಜೀವಾತ್ಮನೂ ಸ್ತ್ರೀ ರೂಪ ನಾಯಕಿ, ಅವನೊಬ್ಬನೇ ಪರಮಪುರುಷ. ಅದರಿಂದ ಅದನ್ನು ಅನುಭವಿಸುವಾಗ ಇವಳು ಪಾದುಕಾದೇವಿ ಆ ನಾಯಕನ ಜೊತೆಯಲ್ಲಿ ಇರಬೇಕಾದ್ರೆ ಉಂಟಾಗಿರುವಂತಹ ಈ ಎಲ್ಲ ಒತ್ತಿ ಆಗಿದೆ ಅಂತ ನಾವು ತಿಳ್ಕೋಬೇಕು. ಒತ್ತಿ ಆಗಿದೆ ಅಂದ್ರೇನು? ದೇವತೆಗಳೆಲ್ಲ ವಿನಮ್ರತೆಯನ್ನು ನಮಸ್ಕಾರ ಮಾಡ್ತಾರೆ ಸಾಮಾನ್ಯ, ಅಥವಾ ಅಂತ ಹೇಳಿ ಹೀಗೆ ಅವನೊಡನೆ ಇದ್ದಾಗ ಭೋಗಗಳನ್ನು ಅನುಭವಿಸುವಾಗ ಉಂಟಾಗಿರುವಂಥ ಗುರುತುಗಳು. ಪಾದುಕಾದೇವಿಗೆ ನಾಯಕನ ಪಾದ ಬಿದ್ದ ತಕ್ಷಣ ಏನಾಗುತ್ತೆ? ಇವಳು ನಾಯಕ ಅಂದರೆ ತುಂಬ ಆನಂದ ಅಲ್ವಾ? ಆನಂದದಿಂದ ಘರ್ಷಣೆಯಿಂದ ಉಂಟಾಗಿರುವಂಥ ಕೆಲವು ವಿಚಿತ್ರವಾದ ರೇಖೆಗಳು ಉಂಟು. ಇವೆಲ್ಲ ದೇವತೆಗಳ ಕಿರೀಟಗಳಿಂದ ಉಂಟಾದ ಮಕರಗಳ ಮೂಲಕ
ಗುರುತಾಗಿ ಬಂದಿದ್ರೂ ನಮಗೆ ಅನುಭವಕ್ಕೆ ಏನು ತೋರಿಸುತ್ತೆ? ನಾಯಕನಾದ ಪರಮಾತ್ಮನನ್ನು ನಾಯಕಿಯಾದ ಪಾದುಕಾದೇವಿ ಅನುಭವಿಸುವಂಥ ಕಾಲದಲ್ಲಿ ಉಂಟಾದಂಥ ರೇಖೆಗಳು ಇವಳಿಗೆ ಎಷ್ಟು ಮಹಾಭಾಗ್ಯಶಾಲಿ. ಅದರಿಂದ ಏನನ್ಸುತ್ತೆ? ನಿನ್ನಲ್ಲಿರುವ ಮಕರ ರೇಖೆಗಳು ಆ ರೀತಿಯಾಗಿ ಸಂತೋಷವನ್ನು ಉಂಟು ಮಾಡಿದಂತಹ ಕಾಲದಲ್ಲಿ ಉಂಟಾದ ರೇಖೆಗಳು ನಮಗೆ ಅದನ್ನು ತಿಳಿಸಿಕೊಡುತ್ತೆ. ಪರಮಾನಂದದ ಒಂದು ಪರೀಕಾಷ್ಠೆಯನ್ನು ಅಲ್ಲಿ ನಾವು ತಿಳ್ಕೊಳ್ಬೋದು ಅಂತ ಹೇಳಿ, ಅದಕ್ಕೋಸ್ಕರ ಇಲ್ಲಿ ನಾಯಕ ನಾಯಕಿ, ನಾಯಕ ಪರಮಾತ್ಮ, ನಾಯಿಕಾ ಪಾದುಕಾದೇವಿ. ಆಳ್ವಾರ ಅದೇ ಥರ, ಎಲ್ಲ ಜೀವಾತ್ಮನೂ ಅದೇ ಥರ ಅನುಭವಿಸ್ಬೋದು. ಭರ್ತ ಭಾರ್ಯ ಸಂಬಂಧ, ನವವಿಧ ಸಂಬಂಧದಲ್ಲಿ ಆ ಸಂಬಂಧದಲ್ಲಿ ಏನನ್ನು ತೋರಿಸುತ್ತೆ? ಆ ಒಂದು ಶೃಂಗಾರ ಅನುಭವ, ಪರಮಾನಂದದ ಅನುಭವ. ಆ ಅನುಭವವನ್ನು ಇಲ್ಲಿ ಆ ಲಕ್ಷಣಗಳೆಲ್ಲ ಅದರಲ್ಲಿ ಮುದ್ರಿತವಾಗಿ, ಅದರಿಂದ ನಮ್ಮಾಳ್ವಾರು ನಾಯಿಕಾ ಭಾವನೆಯಲ್ಲಿ ಬೇಕಾದಷ್ಟು ಪದಿಕಗಳನ್ನು ಹಾಡಿದ್ದಾರೆ, ಬೇಕಾದಷ್ಟು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಏನಕ್ಕೆ? ಒಂದು ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ಆ ಕಾದಲ್ ಪ್ರೀತಿ, ಆ ಪ್ರೀತಿಯ ಒಂದು ಭವ್ಯವಾದ ಅನುಭವ, ಅದನ್ನು ನಾವೇನಂತ ಕರಿತೀವಿ? ಭಕ್ತಿ ಅಂತ ಕರಿತೀವಿ. ಆ ಪ್ರಿಯವನ್ನು ಭಕ್ತಿ ಅಂತ ಕರಿತೀವಿ. ಆದರೆ ತಂದೆ ಅಂತೆ ಆ ಭಕ್ತಿನೂ ತೋರಿಸ್ಬೋದಲ್ಲ, ತಂದೆಗೆ ತೋರಿಸುವಂಥದ್ದು ಭಕ್ತಿ ಹುಡುಗ ಇಲ್ವಾ? ಪ್ರಿಯಳಾದಂತಹ ನಾಯಕಿ ನಾಯಕನಿಗೆ ತೋರಿಸುವಂಥದ್ದು ಪ್ರೀತಿ ಅನ್ನೋದು ಭಕ್ತಿನೇ, ಅದು ಪ್ರೀತಿ ಅನ್ನೋದು. ಸೊ ಅದರಿಂದ ಆಳ್ವಾರು ನಮಗೆ ಎಲ್ಲ ಸಂಬಂಧದಿಂದ ಯಾವ ರೀತಿ ಪರಮಾತ್ಮನನ್ನು ಅನುಭವಿಸಬಹುದು ಅನ್ನೋದನ್ನು ಅವರು ಆಚರಣೆಯಲ್ಲಿ ತಂದು ತೋರಿಸಿದ್ದಾರೆ. ತಾಯಿ ಮಗು ಪೆರಿಯಾಳ್ವಾರ್, ನಾಯಕ, ಎಲ್ಲ ಆಳ್ವಾರುಗಳು ನಾಯಕ ಭಾವನೆಯಲ್ಲಿ ಹಾಡ್ತಾರೆ. ಅದರಿಂದ ಏನಂತ ಅನಿಸುತ್ತೆ? ಈ ಸಂಬಂಧದಲ್ಲಿ ಪರಮಾತ್ಮನಿಗೆ ನಾವು ಯಾವ ರೀತಿ ನಮ್ಮ ಪ್ರೀತಿಯನ್ನು ತೋರಿಸ್ತೀವಿ ಅನ್ನೋದು ಮುಖ್ಯ. ಅದರಿಂದ ಭಕ್ತ್ಯ ಪ್ರಯಚ್ಛನೆ, ಭಕ್ತಿಯಿಂದ ಯಾರು ಸಂಪೂರ್ಣವಾದ ಭಕ್ತಿಯಿಂದ ಯಾರು ನನಗೆ ಏನನ್ನು ಸಮರ್ಪಣೆ ಮಾಡ್ತಾರೋ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಾನೆ ಕೃಷ್ಣ. ಅದರಿಂದ ನಾವು ನಮ್ಮ ಜೀವಾತ್ಮವನ್ನೇ ಸಮರ್ಪಣೆ ಮಾಡಿದ್ರು, ಯಾವ ರೀತಿ ಸಮರ್ಪಣೆ ಮಾಡಿದ್ರು? ನನ್ನದಲ್ಲ ನಿನ್ನದು ಅಂತ ಪ್ರೀತಿಪೂರ್ವಕವಾಗಿ ಸಮರ್ಪಣೆ ಮಾಡಿಬಿಟ್ರೆ ಅದನ್ನು ಸ್ವೀಕಾರ ಮಾಡದೇ ಇರ್ತಾನ, ಪರಿಗ್ರಹ ಮಾಡದೇ ಇರ್ತಾನ ಪರಮಾತ್ಮ. ನಾನದನ್ನು ಅಶ್ನಾಮಿ ಅಂತಾನೆ, ನಾನದನ್ನು ಸ್ವೀಕಾರ ಮಾಡಿ ಉಣ್ತೀನಿ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ. ಅದರಿಂದ ನೀವು ಆ ರೀತಿಯಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ. ಆಚಾರ್ಯರುಗಳೆಲ್ಲರೂ ದೇವರಂತೆ ಅವರ ಅನುಗ್ರಹದಿಂದ ಎಲ್ಲ ಚೇತನರು ಅದರಂತೆ ಆನಂದ ಅನುಭವಿಸಬೇಕು ಅಂತ ಅವರು ಆ ಭಕ್ತಿ ವೈಭವಗಳನ್ನು ತಮ್ಮ ಶ್ರೀ ಸೂಕ್ತಿಗಳಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಆಳ್ವಾರ ಆಚಾರ್ಯರೆಲ್ಲ ಅದೇ ಮಾಡಿದ್ರು. ಅವರೆಲ್ಲ ಅನುಕರಣ ಮಾಡಬೇಕು. ಪಾದುಕೆ ಅಂತೆ ಅನುಕರಣ. ಇವಾಗ ಪಾದುಕೆ ಅನುಕರಣ ಮಾಡಿತಾನೆ ಎಲ್ಲವನ್ನು ಪಡ್ಕೊಂಡಿದ್ದಾಳೆ. ಮಹಾದಾನಂದದಿಂದ ಅವನ ಜೊತೆಯಲ್ಲೇ ಇದ್ದು ಕೈಕರ್ಯವನ್ನು ಎಸಗಿ ಅದರಿಂದ ಬರುವಂತಹ ಫಲವನ್ನೆಲ್ಲ ರೇಖೆಯಂತೆ ಮಾಡ್ಕೊ. ನೋಡಿದ್ರ ಈ ಅನುಭವ ಎಷ್ಟು ಚೆನ್ನಾಗಿದೆ ನೋಡಿ ಅಂತಾರೆ. ಇದು ಸ್ವಾಮಿ ದೇಶಿಕರ ಕಲ್ಪನೆ. ಅದು ಅವರಿಗೆ ಪರಮಾತ್ಮ ಕೊಟ್ಟಂಥ ಒಂದು ಮಹಾಯೋಗ ಅಲ್ವಾ. ಇದೆಲ್ಲ ಯಾರಿಗೆ ಬರೋಕ್ಕೆ ಸಾಧ್ಯ? ಅವರನ್ನು ಆ ಅವತಾರ ಮಾಡಿದ್ದೇ ವೆಂಕಟೇಶ. ಅದಕ್ಕೋಸ್ಕರ ಶ್ರೀನಿವಾಸ, ತಿರುಮಲೆ ಶ್ರೀನಿವಾಸನ ಗಡ್ಡಾವತಾರ ಅಲ್ವಾ. ಸಾಕ್ಷಾತ್ ಗಡ್ಡೆ ಅಂದರೆ ಪರಮಾತ್ಮನ, ಅವನೇ ಬಂದು ಅವತಾರ ಮಾಡಿ ಆ ರೂಪದಲ್ಲಿ ಒಳಹೊಕ್ಕು ಅನುಪ್ರವಿಶ್ಯ. ಅದಕ್ಕೆ ಅರ್ಥ ಗೊತ್ತಾಗುತ್ತೆ ನೋಡಿ. ಇವಾಗ ಅನುಪ್ರವಿಶ್ಯ ಅಂದರೆ ಇದು ಆ ರೂಪದಲ್ಲಿ ಒಳಗೆ ಬಂದು ಆ ರೂಪವನ್ನು ತಗೊಂಡು, ದೇಶಿಕರ ರೂಪವನ್ನು ತಗೊಂಡು ಆ ಎಲ್ಲ ವಿಷಯವನ್ನು ಚೇತನರಿಗೆ ತಿಳಿಸ್ಬೇಕು ಅಂತ ಹೇಳಿ ಎಷ್ಟೊಂದು ಕೃತಿಗಳನ್ನು ರಚನೆ ಮಾಡಿದ್ರು. ನಾಟಕ ಏನು, ಕಾವ್ಯಗಳೇನು, ಸ್ತೋತ್ರಗಳೇನು, ಗದ್ಯಗಳೇನು, ಪದ್ಯಗಳೇನು, ಮಣಿಪ್ರವಾಳದಲ್ಲಿ ಬರೆದಿರುವಂತಹ ಇದು ಎಷ್ಟು ಸುಂದರವಾಗಿ ಅವರು ಒಂದೊಂದು ನಮಗೆ ಅವರ ಎಷ್ಟಿದೆ ಅಂತಲೇ ಎಣಸಕ್ಕೆ ಗೊತ್ತಾಗಲ್ಲ ನಮಗೆ. ಇನ್ನು ಅದನ್ನು ಅನುಸಂಧಾನ ಮಾಡಿ ಅರ್ಥ ಮಾಡ್ಕೊಳ್ಳೋದು ಈ ಒಂದು ಜಾಯಮಾನದಲ್ಲಿ ಸಾಲದು. ಅವರ ವ್ಯಾಖ್ಯಾನಗಳನ್ನೆಲ್ಲ ಸಂಪೂರ್ಣವಾಗಿ ಕಾಲಕ್ಷೇಪಗಳನ್ನು ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಜನ್ಮ ಸಾಲದು. ಅವರು ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು ಒಂದು ಜನ್ಮದಲ್ಲಿ, ಆದರೆ ನಮಗೆ ಸಾಲದು. 815 ತ್ರಿದಶಮಕುಟ ರತ್ನೋಲ್ಲೇಖ ರೇಖಾಪದೇಶ
ಪರಿಣಮಯಸಿ ಪುಂಸಾಂ ಪಾದುಕೆ ಮೂರ್ಧಿಲಗ್ನ ನರಕಮತನ ಸೇವಾ ಸಂಪದಂ ಸಾಧಯಿತ್ರಿ ನಿಯತಿ ವಿಲಿಖಿತಾನಾಂ ನಿಷ್ಕೃತಿಂ ದುರ್ಲಿಪೀನಾಂ. ನಮ್ಮ ಹಣೆಯಲ್ಲಿ ಏನು ಬರೆದಿದೆ? ಎಲ್ಲ ಕೆಟ್ಟದ್ದು ನಾವು ಮಾಡಿರುವಂಥ ಪಾಪಕರ್ಮಗಳಿಗೆ ಏನು ಅನುಭವಿಸ್ಬೇಕು ಅನ್ನೋದೇ ಬರೆದಿರೋದು ಹಣೆ ಬರಹ. ನಾವಿದೆಲ್ಲ ಅರ್ಥ ಮಾಡ್ಕೊಳ್ತೀವಿ, ಆದರೆ ಒಳಗಡೆ ಹೋಗಿ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನದಲ್ಲಿ ತಗೊಂಡು ಬಂದಿಲ್ಲ. ಹಣೆ ಬರಹ ಅಂದ ತಕ್ಷಣ ಏನಾಯಿತು? ಹಣೆಯಲ್ಲಿ ಬರೆದುಬಿಟ್ಟಿದೆ ಅಂತ ಅರ್ಥ. ಅದು ಯಾರು ಬರೆದಿದ್ದಾರೆ? ವಿಧಿ ಲಿಖಿತ. ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ ಬರೆದಿದ್ದಾನೆ, ಅವರಿಗೆ ತಾನೇ ಕೊಟ್ಟಿರೋದು ಸೃಷ್ಟಿ. ಆದರೆ ಸ್ಥಿತಿ ಎಲ್ಲ ಮೂರು ಪರಮಾತ್ಮನಲ್ಲೇ ಇರೋದು. ಆದರೆ ನಮಗೆ ತೋರ್ಪಡಿಸ್ತಾನೆ ನಾ ಎಲ್ಲ ಕೆಲಸಗಳನ್ನು ಬೇರೆಯವರ ಮೂಲಕ ಮಾಡ್ಕೊಳ್ಳಿ. ಅದೇ ಇಲ್ಲೇನೆ ಆಚಾರ್ಯರ ಮೂಲಕ ಮಾಡ್ಕೊಳ್ಳೋ ಹಂಗೇನೆ ಅವರೆಲ್ಲರೂ. ಆದರೆ ಅದು ಏನು ತೋರಿಸುತ್ತೆ? ನಾವು ಮಾಡಿರುವಂಥ ಕರ್ಮಕ್ಕೆ ಫಲ. ನೀನು ಪಾಪಗಳನ್ನು ಮಾಡಿದರೆ ನರಕ ಅನುಭವಿಸ್ಬೇಕು, ಅದು ಬರೆದಿರುತ್ತೆ ದುರ್ಲಿಪಿ. ಅದೇ ಜಾಸ್ತಿ ಇರೋದು. ಮನುಷ್ಯ ಜನ್ಮ ಬರೋದೇ ಅದನ್ನು ಅನುಭವಿಸೋಕ್ಕೆ ಅಲ್ವಾ, ಪ್ರಾಣಿ ಜನ್ಮ ಇದೆಲ್ಲ. ಅದರಿಂದ ದುರ್ಲಿಪಿನ ಅಮ್ಮ ಪಾದುಕೆ ನಿನ್ನಲ್ಲಿ ರೇಖೆಗಳು ಬೇಕಾದಷ್ಟಿದೆ ಅಮ್ಮ. ಅದು ನಿನ್ನನ್ನು ನಮಸ್ಕಾರ ಮಾಡೋಕ್ಕೆ ಬಂದಂಥ ದೇವತೆಗಳ ಕಿರೀಟಗಳ ಉಜ್ಜುವಿಕೆಯಿಂದ ಆಗಿದೆ, ಪರಮಾತ್ಮನ ಅನುಭವದಿಂದ ಉಂಟಾಗಿದೆ. ಎರಡೂ ಹೇಳಿಬಿಟ್ಟಿದ್ದಾರೆ, ಎರಡೂ ಸನ್ನಿವೇಶವನ್ನು. ಅದರಿಂದ ಭಕ್ತಿಯಿಂದ ಯಾರು ನಿನ್ನನ್ನು ತಲೆ ಮೇಲೆ ಧಾರಣೆ ಮಾಡ್ಕೊಳ್ತಾರೋ, ಮಾಡಿಕೊಂಡವರಿಗೆ ಆ ಗೆರೆಗಳೆಲ್ಲ ಏನೇನು ದುರ್ಲಿಪಿಗಳು ಇರುತ್ತೋ ಆ ವಿಜಯ ಮಾಡಿಸ್ಬೇಕಾದ್ರೆ ಆ ಗೆರೆಗಳೆಲ್ಲ ಒತ್ತುತ್ತೆ. ಒತ್ತುಬಿಟ್ಟು ಹಳೆ ಇರುವಂಥ ರೇಖೆಗಳನ್ನೆಲ್ಲ ಅಳಿಸಿ ಹೋಗಿ ಇವಾಗ ಓವರ್ ರೈಟ್ ಮಾಡಿಬಿಡ್ತಾಳೆ. ಓವರ್ ರೈಟ್ ಮಾಡಿಬಿಟ್ಟು ಹಳೆ ಬರೆದಿರುವಂಥ ದುರ್ಲಿಪಿ ಎಲ್ಲ ಕಾಣಿಸೋದೇ ಇಲ್ಲ. ಅವ್ನು ನೋಡ್ತಾನೆ, ನಾ ಬರ್ತಿದ್ದೆಲ್ಲ ಇಲ್ವಲ್ಲ, ಎಲ್ಲ ಒಳ್ಳೊಳ್ಳೆ ಬರೆದ್ಬಿಟ್ಟಿದಾರಲ್ಲ ಇವರಿಗೆ ಅಂತ. ಏನು ಮಾಡೋಕ್ಕಾಗಲ್ಲ ಅವನಿಗೆ. ಇವಾಗ ಅವನಿಗೆ ದುರ್ಲಿಪಿನ ಏನಾದರೂ ಮಾಡೋಕ್ಕಾಗತ್ತಾ ಅಂದರು. ಬ್ರಹ್ಮ ಬರೆದದ್ದ ಎಲ್ಲ ಕೆಟ್ಟ ಬರಹಗಳನ್ನೆಲ್ಲ ಅಳಿಸಿಬಿಟ್ಟು ಹೊಸ ಬರಹಗಳನ್ನು ಮಾಡಿಬಿಡ್ತೀಯಾನೆ. ಇದು ಪ್ರಭಾವ ಪದ್ಧತಿ. ಪರಿಸರ ವಿನತಾನ ಮೂರ್ತಿ ದುರ್ವರ್ಣ ಪಕ್ತಿಮ್ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ದುರ್ಲಿಪಿ ನಾಮ್ ಅಂತಾನೆ ಬರೆದುಬಿಟ್ರು. ಅಲ್ಲಿ ವರ್ಣಂ ಅಂತ ಹಾಕಿದ್ರು. ವರ್ಣ ಅಂದ್ರೇನು ಅಕ್ಷರ, ಲಿಪಿ ಅಂದ್ರೂ ಅಕ್ಷರ. ಇಲ್ಲಿ ರೇಖಾ, ಲಿಪಿ ಅಂದರೆ ರೇಖೆಗಳು. ಆ ರೇಖೆಗಳ ಮೂಲಕವಾಗಿ ತಿಳಿಸುತ್ತೆ. ಆದರೆ ಆ ರೇಖೆಗಳೆಲ್ಲ ಹೊಟ್ಟೋಯ್ತು. ಈಗ ಹೊಸದಾದ ರೇಖೆ ಬಂತು. ಯಾರು? ನೂನಂ ಮಾಡಿಬಿಟ್ಲು. ನರಕಮತನ ಸೇವಾ ಸಂಪದ. ನಮಗೆ ಸಂಪತ್ತು ನಾವು ಸಂಪಾದನೆ ಮಾಡ್ಕೊಂಡಿರೋದೇನೋ ನರಕದಲ್ಲಿ ಸೇವೆ ಮಾಡುವಂಥ ಆ ಸಂಪತ್ತೆಲ್ಲ ಇವಾಗ ಹೋಗಿಬಿಟ್ಟು ನಿಯತಿ ವಿಲಿಖಿತಾನ ಅಂತ ಸುಂದರವಾಗಿ ಹಾಕ್ಬಿಟ್ರು. ರಂಗನಾಥನ ಪಾದಕ್ಕೆ ಪುಂಸಾಂ. ಪುಂಸಾಂ ಅಂದರೆ ಮನುಷ್ಯರ ಮೂರ್ಧನಿ, ತಲೆಯಲ್ಲಿ ಅಂದರೆ ಹಣೆಯಲ್ಲಿ ಲಗ್ನ ಸೇರಿ ನರಕಮತನ ಸೇವಾ. ನರಕಮತನ ಹೋಗಿ ನರಕಮಥನ ಮಾಡುವಂತಹ ಪರಮಾತ್ಮನ ಸೇವೆ ಸಿಕ್ತು. ಅದು ಸಂಪತ್ತು. ನರಕ ಸಂಪತ್ತಿಲ್ಲ. ಇವಾಗ ಏನು ಸಿಕ್ತು? ನರಕ ಮಥನ, ನರಕವನ್ನು ಮಂಥನ ಮಾಡುವಂತಹ ಸೇವಾ ಸಂಪದ, ಪರಮಾತ್ಮನ ಸೇವೆ ಎನ್ನುವಂತಹ ಫಲ, ಆ ಸಂಪತ್ತು, ಆ ಐಶ್ವರ್ಯ, ಮುಕ್ತಿ, ಅದು ಸಾಧಯಿತ್ರಿ. ಅದನ್ನು ಸಾಧಿಸಿಕೊಟ್ಟು ನೀನು. ಯಾವುದರಿಂದ? ತ್ರಿದಶ ಮಕುಟ ರತ್ನೋಲ್ಲೇಖ. ತ್ರಿದಶೇಶ್ವರು ಅಂದರೆ ದೇವತೆಗಳು. ಅವರ ಮಕುಟದಲ್ಲಿ ಇರುವಂತಹ ರತ್ನಗಳ ಉಜ್ಜುವಿಕೆಯಿಂದ ಬಂದಿರುವಂಥ ರೇಖೆಗಳು ಆ ದುರ್ಲಿಪಿಯನ್ನೆಲ್ಲ ಬೇರೆ ಲಿಪಿಯಾಗಿ ರೇಖೆ ನೆಪದಿಂದ ನಿಯತಿ ವಿಲಿಖಿತ. ಅದೃಷ್ಟದಿಂದ ನೀನೇನು ಮಾಡ್ತೀಯಾ? ಇದು ಅದೃಷ್ಟ, ನಮಗೆ ಕಾಣಿಸದೇ ಇರುವಂಥದ್ದು. ಅದನ್ನು ಲಿಪಿಯನ್ನು ಚೇಂಜ್ ಮಾಡಿಬಿಡ್ತೀಯಾ ಅಂತ, ಪರಿಹಾರವನ್ನು ಉಂಟು ಮಾಡಿಬಿಡ್ತೀಯಾ? ದುರ್ಲಿಪಿಗಳಿಗೆಲ್ಲ ಉಂಟಾಗುವಂತಹ ಫಲಗಳನ್ನೆಲ್ಲ ಅಳಿಸಿಬಿಟ್ಟು ಒಳ್ಳೆಯ ಫಲ ಬರೆದುಬಿಟ್ಟು ಕೊಟ್ಟುಬಿಡ್ತಾಳೆ. ಒಂದು ಸತಿ ಇಟ್ಕೊಂಡ್ರೆ ಸಾಕು ಪಾದಕ್ಕೆ. ಇದು ಅದರಲ್ಲೂ ನೋಡಿದ್ವಿ ಪ್ರಭಾವ. ಅದು ಸೇಮ್ ಇದೆ ಅರ್ಥ ಬರುವಂತೆ. ಆದರೆ ಇದರಲ್ಲಿ ಬೇರೆ ತಗೊಂಡಿದ್ದಾರೆ. ರೇಖೆಗಳಿಂದ ಮಾಡ್ತಾಳೆ. ರೇಖೆಗಳನ್ನು ಒತ್ತುತ್ತಾಳೋ ಇಲ್ವೋ ಅಲ್ಲಿ ಪ್ರಭಾವದಿಂದ. ಇಲ್ಲಿ ರೇಖೆಗಳನ್ನು ಒತ್ತುವಿಕೆಯಿಂದಲೇ ದುರ್ಲಿಪಿಯೆಲ್ಲ ಚೇಂಜ್ ಆಗಿಬಿಡ್ತು. 816 ಪದಕಮಲತ್ತಲಾಂತಗ ಸಂಶ್ರಿತಾನ್ಯಾತಪತ್ರ ಧ್ವಜತರಸಿಜ ಮುಖ್ಯಾನ್ ಐಶ್ವರೀ ರಕ್ಷಣಾನಿ ಅವಗಮಯಸಿ ಶೌರೇಗೆ ಪಾದುಕೆ ಮಾದೃಶಾನ ಉಪರಿ ಪರಿಣತೈಹಿ ಸ್ವೈಹಿ ದೇವಿ ರೇಖಾ ವಿಶೇಷೈ. ಅಮ್ಮ ಪಾದುಕಾದೇವಿ
ರಂಗನಾಥನ ಪಾದುಕೆಯೇ ಶೌರ್ಯಗೆ ಶೌರ್ಯಾದಂಥ ಶ್ರೀಕೃಷ್ಣನ ಪದಕಮಲ ತಲಾಂತರ ಸಂಶ್ರಿತ ಅಡಿದಾವರೆಗಳಲ್ಲಿ ಯಾವಾಗಲೂ ನೀನು ಸೇರ್ಕೊಂಡ್ಬಿಟ್ಟಿದೆ. ಸಂಶ್ರಿತ ಆಶ್ರಿತ, ಒಂದು ಕ್ಷಣ ಬಿಟ್ಟಿರೋದಿಲ್ಲ ಪರಮಾತ್ಮನ ಪಾದಾರವಿಂದವನ್ನು. ಆತಪತ್ರ ಧ್ವಜ ಸರಸಿಜ ಮುಖ್ಯಾನಿ, ಛತ್ರಿ ಧ್ವಜ ಕಮಲದ ಹೂವು ಕಳಜ ಎಲ್ಲ ಇದೆ. ಆ ರೇಖೆಗಳೆಲ್ಲ ಐಶ್ವರ್ಯ ಲಕ್ಷಣ. ಅವನೇ ಪರಮೇಶ್ವರ ಎನ್ನುವಂಥ ಲಕ್ಷಣಗಳು. ಅದೇ ಹೇಳಿದ ಅವರೇ ಪರಮಾತ್ಮನ ಐಶ್ವರ್ಯದ ಚಿಹ್ನೆ ಗುರುತುಗಳನ್ನು ಉಪರಿ ಮೇಲೆ ಪರಿಣತೈಹಿ ಉಂಟಾಗಿರುವಂತಹ ಸ್ವೈಹಿ ನಿನ್ನದೇ ಆದಂಥ ರೇಖಾ ವಿಶೇಷಿ ಅತ್ಯುತ್ತಮವಾದ ರೇಖೆಗಳಿಂದ ಮಾದೃಶಾನ ನಮ್ಮಂಥವರಿಗೆ ತಿಳಿಸ್ತೀಯ. ನೋಡಿ ನನ್ನಲ್ಲಿ ಎಂತಹ ಲಕ್ಷಣಗಳಿದೆ ಗೊತ್ತಾ, ಪರಮಾತ್ಮ ಎನ್ನುವಂಥ ವಿಲಕ್ಷಣ ಚಿಹ್ನೆಗಳಿರುವಂಥ ಪರಮಾತ್ಮನ ಪಾದಾರವಿಂದದ ರೇಖೆಗಳೆಲ್ಲ ನನ್ನಲ್ಲಿದೆ ಅಂತ ತೋರಿಸಿ ನನ್ನಲ್ಲಿರುವುದು ಇನ್ನು ಡಬ್ಬಲ್ ಅಂತ. ಅದರಿಂದ ನಿನ್ನ ಮೇಲೆ ರೇಖೆಗಳೆಲ್ಲ ಇದೆ, ಛತ್ರಧ್ವಜ ಎಲ್ಲ, ಆದರೆ ಇನ್ನು ಏನೇನೋ ಸೇರಿಸ್ಕೊಬಿಟ್ಟಿದೆಯಲ್ಲ. ಅದನ್ನು ನೋಡಿದರೆ ನಮ್ಮಂತಹ ಅಗ್ಧರೂ ನಿನ್ನ ಅನುಗ್ರಹ ವಿಶೇಷದಿಂದ ನಿನ್ನನ್ನು ಆಶ್ರಯಿಸಿ ಸೇವೆ ಮಾಡುವಾಗ ಶ್ರೀರಂಗನಾಥನ ಸಕಲ ಐಶ್ವರ್ಯ ಸಂಪನ್ನನೂ ಅನ್ನುವಂಥದ್ದು ನಮಗೆ ತಿಳಿಸ್ತೀಯ, ನಮಗೂ ತಿಳಿಯತ್ತೆ ಅಂತ. ನಿನ್ನನ್ನು ಸೇವೆ ಮಾಡಿದರೆ ಶ್ರೀರಂಗನಾಥನೇ ಚಕ್ರವರ್ತಿ ಅಂತ ಗೊತ್ತಾಗ್ಬಿಡುತ್ತೆ. ಯಾವುದಕ್ಕೆ? ಪ್ರಪಂಚಕ್ಕೇ ಅವನು ಚಕ್ರವರ್ತಿ, ಸಾಮ್ರಾಟ್ ಅಂತ. ನಿನ್ನ ಇದೋ ನೋಡಿ, ನನ್ನಲ್ಲಿ ಲಕ್ಷಣಗಳಿದೆ ನೋಡಿ, ಚಕ್ರ, ಪದ್ಮ, ಮಕರ, ಛತ್ರ, ಧ್ವಜ, ಕಳಶ ಎಲ್ಲ ರೇಖೆಗಳು ಚಿಹ್ನೆಗಳು ನನ್ನಲ್ಲಿದೆ ಅಂತ ತಿಳಿಸ್ಬಿಟ್ಟು ಅದರಿಂದಲೇ ಅಂಥವನೇ ಪರಾತ್ಪರ ವಸ್ತು, ಅವನೇ ಪರಮಾತ್ಮ, ಅವನಿಗಿಂತ ಬೇರೆ ಒಬ್ಬ ಇಲ್ಲ, ನಿಸ್ಸಮಾಪ್ಯಧಿಕ ಅಂತ ಅವನ ವಿಲಕ್ಷಣ ಗುರುತುಗಳನ್ನು ನಮಗೆ ತೋರಿಸಿ ನಿರೂಪಣೆ ಮಾಡ್ತೀಯ. ಸ್ವರೂಪ ನಿರೂಪಕ ಲಕ್ಷಣ. ಅವನ ಸ್ವರೂಪ ಏನು? ಅವನೇ ಲೋಕಛತ್ರಾಧಿಪತಿ, ಅವನೇ ವಿಶ್ವಪತಿ, ಅವನೇ ಜಗತ್ಪತಿ, ಬೇರೆ ಯಾರೂ ಇಲ್ಲ ಅನ್ನೋದನ್ನು ನೀನು ಇದನ್ನು ರೇಖೆಗಳಿಂದ ನಮಗೆ ತೋರಿಸಿಕೊಡ್ತೀಯ. ಅದರಿಂದ ನಿನ್ನಲ್ಲೂ ಎಲ್ಲ ಇದೆ, ಎಕ್ಸ್ಟ್ರಾನೂ ಇದೆ. ಅದ್ಯಾವುದು? ಮಕರ ಚಿಹ್ನೆ. ಸುರರುಗಳು ದೇವತೆಗಳೂ ಬಂದು ನಿನ್ನನ್ನು ನಮಸ್ಕಾರ ಮಾಡೋದ್ರಿಂದ ನೀನು ಮೇಂಪಟ್ಟವಳು ಅಂತಾನೂ ತಿಳಿಯುತ್ತೆ. ನೀನು ಪರಮಾತ್ಮನನ್ನು ತೋರಿಸಿಕೊಡ್ತೀವಿ. ಪರತತ್ವ ಚಿಹ್ನೆಗಳಿಂದ ಕೂಡ ಅನುಭವಿಸಿ ಆನಂದ ಪಡುವಂತೆ ಮಾಡ್ತಾರೆ ನಮ್ಮ ಆಚಾರ್ಯರುಗಳು, ಆಳ್ವಾರ್ಗಳು. ಅವರ ಶ್ರೀ ಸುಕ್ತಿಗಳು ನಮಗೆ ಅದನ್ನು ತೋರಿಸಿಕೊಟ್ಟು ಪರಮಾತ್ಮನನ್ನು ತೋರಿಸಿ ಪರಮಾತ್ಮನ ಪಾದಾರವಿಂದವನ್ನು ಮೊದಲು ಪಾದಾರವಿಂದ ತಾನೇ ಬೇಕು. ನಮ್ಮ ಪಾದದಲ್ಲಿ ತಾನೇ ಶರಣಾಗತಿ. ಪಾದದಲ್ಲಿ ಶರಣಾಗತಿ ಮಾಡಬೇಕಾದ್ರೆ ಪಾದರಕ್ಷೆ ಹಾಕ್ಕೊಂಡಿರುವಂಥ ಪಾದ ಬೇಕು. ಅದು ಆಚಾರ್ಯರಿಂದ ಕೂಡಿರುವಂಥ ಪರಮಾತ್ಮ. ಆಚಾರ್ಯರಿಂದ ಕೂಡಿರುವುದಾದ್ರೆ ಅವರೇ ದೇವರು. ಈಗ ಪಾದಕ್ಕೆ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ತಾನೇ ನಾವು ನಮಸ್ಕಾರ ಮಾಡ್ತೀವಿ. ಹಾಗೆಯೇ ಆಚಾರ್ಯರು ಅಂತ ತೋರಿಸಿ. ಸ್ನಾತ ಪದಾವರಿ ಚಿರಂ ಪರಿಭುಜ್ಯ ಮುಕ್ತ ಪಾದೇನ ರಂಗನೃಪತೆಗೆ ಶುಭಲಕ್ಷಣೇನ ರೇಖಾಂತರೈಹಿ ನವನವೈಹಿ ಉಪಶೋಭಸೆ ತ್ವಂ ಸಂಸ್ಕಾರ ಚಂದನ ವಿಲೇಪನ ಪಂಕಲಗ್ನೈ. ಈಗ ಪರಮಾತ್ಮನ ಪಾದಾರವಿಂದ ಶುಭಲಕ್ಷಣ ಚಿಹ್ನೆಗಳಿಂದ ಕೂಡಿರುವಂಥದ್ದು ದೇವರ ಅಡಿ. ಅಂದರೆ ನಾವು ನೋಡಿದ್ವಿ ನಾಯಕ ನಾಯಕಿ ಭಾವನೆಯಲ್ಲಿ ತುಂಬ ಹೊತ್ತು ಪರಮಾತ್ಮನ ಜೊತೆಯಲ್ಲೇ ಇರುವಂಥ ಪಾದಕ್ಕೆ, ಯಾವಾಗಲೂ ಇರುವಂಥ ಪಾದಕ್ಕೆ ತುಂಬ ಅಂತ ಹೇಳಬೇಕಾಗಿ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಸನ್ನಿವೇಶ ಪದ್ಧತಿನಲ್ಲಿ ಸಂಚಾರ ಪದ್ಧತಿಯಲ್ಲಿ ಹೋಗಬೇಕಾದ್ರೆ ಶಯನೋತ್ಸವದಲ್ಲೂ ಪಕ್ಕದಲ್ಲೇ ಇರ್ತಾಳೆ, ಬಿಡೋದೇ ಇಲ್ಲ ಅಂತ ಹೇಳುವ ಹಾಗೆ ಆನಂದ. ಈಗ ಅದೆಲ್ಲ ಆದ ಮೇಲೆ ಶೃಂಗಾರದ ಒಂದು ಇದನ್ನು ಹೇಳ್ತಾರೆ. ಶುಭಲಕ್ಷಣಗಳಿಂದ ದೇವರ ಅಡಿಯು ತುಂಬ ಹೊತ್ತು ಅನುಭವಿಸಿ ಓಡಾಡಿ ಬಂದ ಮೇಲೆ ಅನುಭವಿಸಿದ ಮೇಲೆ ಸ್ನಾನ ಮಾಡು. ಅದರಿಂದ ಸ್ನಾತ, ಆನಂದ ಆದಮೇಲೆ ಸ್ನಾತ ಅಂತ. ಆನಂದವೇ ಸ್ನಾನ. ಸ್ನಾತ ಅಂದರೆ ಮಾಡಿದ ಮೇಲೆ ರಂಗನಾಥನ ಪಾದುಕೆಯೇ ಶುಭಲಕ್ಷಣೆ, ಮಂಗಳಕರವಾದ ಲಕ್ಷಣಗಳನ್ನು ಉಳ್ಳಂತಹ ರಂಗನೃಪತೆಗೆ ಪಾದೇನ ಶ್ರೀರಂಗನಾಥನ ಅಡಿಯಿಂದ ಚಿರಂಪರಿಭುಜ್ಯ ತುಂಬ ಹೊತ್ತು ನೀನು ಪರಮಾತ್ಮನ ಪಾದದಲ್ಲೇ ಇದ್ಬಿಟ್ಟು ಅನುಭವಿಸ್ಬಿಟ್ಟಿದೆ. ಅವಾಗ ಏನು ಮಾಡ್ತಾರೆ? ಉಪಯೋಗ ಮಾಡ್ಕೊಂಡ್ಮೇಲೆ ಮುಕ್ತ ಅಂದರೆ ಬಿಟ್ಟ ಮೇಲೆ, ಅದನ್ನು ಬಿಟ್ಟ ಮೇಲೆ ಸ್ನಾತ ಅಭಿಷೇಕ ಮಾಡ್ತಾರೆ. ಅಭಿಷೇಕಗೊಂಡಂತಹ ತ್ವಂ ನೀನು ಸಂಸ್ಕಾರ ಚಂದನ ವಿಲೇಪನ.
ಈಗ ಅಭಿಷೇಕ ಸಂಸ್ಕಾರದಲ್ಲಿ ಏನು ಮಾಡ್ತಾರೆ, ತಿರುಮಂಜನ ಮಾಡಿದ ಮೇಲೆ ಹಾಲು ಮೊಸರು ಇದೆಲ್ಲ ಮಾಡಿ ಚಂದನ ಲೇಪನ ಮಾಡ್ತಾರೆ. ಚಂದನ ಲೇಪನ, ಚಂದನ ಅಂದರೆ ಗಂಧವನ್ನು ಚೆನ್ನಾಗಿ ತೆಗೆದು ಚಂದನ ವೃಕ್ಷದ ಕೊರಡಿನಿಂದ ಅದನ್ನು ಲೇಪನೆ ಮಾಡ್ತಾರೆ. ಅದರಿಂದ ನೀನು ಲೇಪಿಸಿಕೊಂಡಿದೆಯಾ ಅಲ್ವಾ ಅಂತ ಕೇಳ್ತಾರೆ. ಇದೆಯಾ ಲಗ್ನೈಹಿ, ಅದು ಅಂಟುಕೊಂಡು ಬಿಟ್ಟಿದೆ ಅಲ್ಲ. ಚಂದನ ಲೇಪನ ನವನವೈಹಿ, ಹೊಸದಾದ ರೇಖಾಂತರೈಹಿ ಉಪಶೋಭಸೆ. ಆಗ ಚಂದನನ್ನ ಲೇಪನ ಮಾಡಿದಾಗ ಅದು ನೀರು ಕೆಳಗಡೆ ಇರುತ್ತಲ್ಲ, ನಂತರ ಗೆರೆಗಳಂತೆ ಉಂಟಾಗ ನೀವು ಪರಮಾತ್ಮನಲ್ಲಿ ಮಂಜಿಕಾಪ್ ಸೇವೆ, ಚಂದನ ಸೇವೆ ನೋಡಿದಾಗ ನೀವು ನೋಡ್ಬೋದು, ಮೇಲಿಂದ ಹೀಗೆ ಬಿಡ್ತಾರೆ, ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲ ರೇಖೆಗಳು ಉಂಟಾದಂತೆ ಕಾಣ್ತಂತೆ. ಅಲ್ಲೆಲ್ಲಿ ಹರಿದು ಬಂದಿರುತ್ತೋ ನೀರ ಅಲ್ಲೆಲ್ಲ ಒಂಥರ ಗೆರೆಗಳು ಉಂಟಾಗಿರುತ್ತೆ. ಆ ಗೆರೆಗಳು ಉಂಟಾಗಿದ್ದು ಅದು ಹೊಸದಾದಂತೆ. ಯಾರಿಗೆ ಬಂದಿದೆ? ಪಾದುಕೆಗೆ ಚಂದನ. ಆಗ ನಿನ್ನ ಪತಿ ಜೊತೆಯಲ್ಲಿ ಇದ್ದು ಸಂಬಂಧ ಉಂಟಾಗಿ ಅದರಿಂದ ಗಂಧದ ಕಲೆಗಳು ರೇಖೆಗಳಂತೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಪ್ರಕಾಶವಾಗಿ ಕಾಣಿಸ್ತಾ ಇದೆಯಾ? ಹೊಸ ರೇಖೆಗಳಿಂದ ಯಾರು ಮಾಡಿರೋದು? ಚಂದನಲ್ಲಿ ಪರಮಾತ್ಮನ ಜೊತೆಯಲ್ಲಿರುವಂಥ ಕಾಲದಲ್ಲಿ ಉಂಟಾದಂತಹ ರೇಖೆಗಳು ಆ ರೇಖೆಗಳು ಉತ್ಸವದಲ್ಲಿ ಅದನ್ನು ಈಗ ನಾವು ಎಲ್ಲಿ ಇದನ್ನು ಅನುಭವಿಸ್ಬೋದು ಅಂದರೆ ಉತ್ಸವ ಆದ ಮೇಲೆ ಮಾಡುವಂತಹ ತಿರುಮಂಜನದ ಕಾಲದಲ್ಲಿ ಉಂಟಾಗುವಂತಹ ಗಂಧಲೇಪನ ಮಾಡುವಂಥ ಕಾಲದಲ್ಲಿ ಉಂಟಾಗುವಂಥ ರೇಖೆಗಳು. ಆ ರೇಖೆಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಸ್ವಾಮಿ ದೇಶಿಕರು. ಮಾಡಿ ಭಗವಂತನ ಗುಣಗಳು ರೇಖಾರೂಪವಾಗಿ ನಮ್ಮ ಆಳ್ವಾರವರ ದಿವ್ಯ ಸೂಕ್ತಿಗಳಲ್ಲಿ ಹೊಂದ್ಕೊಂಡು ಬಂದ್ಬಿಟ್ಟಿದೆ. ರೇಖೆಗಳೆಲ್ಲ ಹೇಗೆ ಬಂದಿದೆ ಅಂದರೆ ಆಳ್ವಾರವರ ಸೂಕ್ತಿ ದಿವ್ಯ ಸೂಕ್ತಿಗಳಲ್ಲಿ ಅದೆಲ್ಲ ರೇಖೆ, ಅಲ್ಲಿ ವರ್ಣಮಾಲೆಯಾಗಿ ಬಂದಿದೆ, ಅಕ್ಷರಗಳಾಗಿ ಬಂದಿದೆ, ಇಲ್ಲಿ ರೇಖೆಯಾಗಿ ಬಂದಿದೆ. ಗುಣಗಳನ್ನು ವರ್ಣನೆ ಮಾಡೋದಲ್ವಾ. ಸೊ ಪದಗಳು ಏನು ಮಾಡುತ್ತೆ? ಪದಗಳು ಬರೆದು ಬಿಡ್ತೀವಿ. ಅದರ ಅರ್ಥ ರೇಖಾರೂಪದಲ್ಲಿ ನೀನು ಗುಣಗಳನ್ನೆಲ್ಲ ಅದನ್ನು ತೋರಿಸಿಕೊಡ್ತೀಯ. ಆಳ್ವಾರವರು ತೋರಿಸಿಕೊಡ್ತಾರೆ. ಪದರೂಪ ವರ್ಣ, ಇನ್ನೊಂದು ರೇಖಾ, ಎರಡನ್ನು ಹೇಳಿ ಇಲ್ಲಿ ವರ್ಣನೆ ಮಾಡಬೇಕು. ಅಷ್ಟೊಂದು ಅನುಭವಕ್ಕೆ ಅದರಿಂದಲೇ ಅದು ಅಷ್ಟು ಅನುಭವವನ್ನು ಕೊಡುತ್ತೆ ಆಳ್ವಾರವರ ಸೂಕ್ತಿಗಳು. ಸಂಬಂಧ ಉಂಟೋ ಇಲ್ವೋ ಪರಮಾತ್ಮ? ಹೇಗೆ ಪಾದುಕಾದೇವಿಗೆ ಸಂಬಂಧದಿಂದ ರೇಖೆಗಳು ಉಂಟಾಗಿ, ಮಹಿಮೆ ಉಂಟಾಗಿ, ವೈಭವ ಉಂಟಾಗಿ, ಅದರೀಕರೋತಿ ಎಲ್ಲವನ್ನು ಕೀಳುಮಟ್ಟಕ್ಕೆ ತಳ್ಳಿಬಿಡ್ತಾಳಂತೆ, ಅವಳೇ ಮೇಲ್ಗಡೆ ಇರೋ ವೈಭವದಲ್ಲಿ. ಹಾಗೆಯೇ ಇಲ್ಲಿ ನಮ್ಮಾಳ್ವಾರವರ ಸೂಕ್ತಿಗಳು ಎಲ್ಲದಕ್ಕಿಂತ ಮೇಂಪಟ್ಟದು, ಭಗವಂತನ ಸಾನ್ನಿಧ್ಯದಿಂದ ಉಂಟಾಗಿರುವಂಥದ್ದು. ಹೇಗೆ ವೇದ ಒಂದೊಂದು ಅಕ್ಷರವೂ ಮಂತ್ರವೂ, ಹಾಗೆಯೇ ತಮಿಳು ವೇದವೂ ಕೂಡ ಅದೇ ಥರ ಪ್ರಭಾವವುಳ್ಳದ್ದು. 818 ಭಕ್ತ್ಯಾ ಮುಗುವು ಪ್ರಣವತಾಂ ತ್ರಿದಶೇಶ್ವರಾಣಾಂ ಕೋಟಿಕಶನಾದುಪಜಾಯಮಾನೈ ಆಭಾತಿ ಶೌರಿ ಚರಣಾದಧಿಕಾನುಭಾವ ರೇಖಾ ಶತೈಸ್ತವ ಪದಾವಲಿ ಕಾಪಿ ರೇಖಾ. ತಿರ್ಗಾ ಅದೇನು ಹೇಳಿದ್ರು? ಕೋಟಿರ ಕೋಟಿ ಕಷಣಾತ್, ದೇವೇಶ್ವರ ಇಂದ್ರಾದಿ ದೇವತೆಗಳು ಅವರ ಕಿರೀಟದಲ್ಲಿರುವಂಥ ಮಣಿಗಳು, ಅದಕ್ಕೂ ಪಾದುಕೆಗೂ ಉಂಟಾಗುವಂಥ ಘರ್ಷಣ, ಆ ಘರ್ಷಣದಿಂದ ನೂರಾರು ರೇಖೆಗಳು, ಕೋಟಿ ರತ್ನಗಳು, ರೇಖೆಗಳು 100, ಶತಶತೈ ಶೌರಿ ಚರಣ, ದೇವರ ಪಾದಕ್ಕಿಂತಲೂ ಅಧಿಕಾನುಭಾವ. ಏನನ್ನು ತೋರಿಸುತ್ತೆ? ತುಂಬ ಘರ್ಷಣೆಯಿಂದ ತುಂಬ ರೇಖೆಗಳು ಉಂಟಾಗ್ಬಿಟ್ಟು ಆ ಪರಮಾತ್ಮರ ಪಾದಗಳಿಗಿಂತ ಜಾಸ್ತಿ. ಅದರಿಂದ ಏನಾಯಿತು? ನಿನ್ನ ಮಹಿಮೆ ಹೆಚ್ಚು ಮಹಿಮೆ ಆಗಿಬಿಡ್ತು. ನೀನು ಅಧಿಕಾನುಭಾವ ಕಾಪಿ ರೇಖಾ, ಅತಿ ವಿಲಕ್ಷಣವಾದ ಒಂದು ರೇಖೆ ಅಥವಾ ನಿನಗೆ ಆಬಾದಿ ಚೆನ್ನಾಗಿ ಪ್ರಕಾಶಿಸಿ. ದೇವರ ಪಾದಗಳಿಗಿಂತ ಅಲ್ಲಿರುವಂಥ ರೇಖೆಗಳಿಂತ ನಿನ್ನ ರೇಖೆಗಳು ಜಾಸ್ತಿ. ಅದನ್ನೇ ಹೇಳ್ತಾ ಬರ್ತಾರೆ. ರೇಖಾ ಪದ್ಧತಿ ಅಂದರೆ ಅದನ್ನೇ ತಿಳಿಸ್ತಾ ಇದ್ದಾರೆ. ಹೆಚ್ಚಾಗಿದೆ, ಅತಿ ವಿಚಿತ್ರವಾಗಿದೆ, ತುಂಬ ಪ್ರಕಾಶವಾಗಿದೆ. ಅದನ್ನು ಪರಮಾತ್ಮನ ಪಾದಾರವಿಂದಕ್ಕೆ ಇರುವುದಕ್ಕಿಂತ ಹೆಚ್ಚಾಗಿ ಇದ್ದು ಪ್ರಕಾಶಮಾನವಾಗಿದ್ದು ನಾನೇ ಜಾಸ್ತಿ. ಪರಮಾತ್ಮನನ್ನು ಪಾದವನ್ನು ತೋರಿಸಿಕೊಡೋಳಲ್ವ ನಾನು, ಅದಕ್ಕೂ ಯಾವಾಗಲೂ ಜೊತೆಯಲ್ಲಿರೋಳು ಅಂತ ಇಲ್ವ? ಅದನ್ನು ಹೇಗೆ ಪಾಂಚಜನ್ಯವನ್ನು ನೋಡಿ ಆಡ್ಡಾಳು,
ಆಶ್ಚರ್ಯಪಟ್ಟಳು. ಯಾವಾಗಲೂ ಇರ್ತೀಯ ನೀನು ಪರಮಾತ್ಮನ ಜೊತೆಯಲ್ಲಿ, ನೀನು ಕಿವಿನಲ್ಲಿ ಹೇಳಬಾರ್ದ, ಈಗ ಪಾದಾರವಿಂದದಲ್ಲಿ ನಮ್ಮನ್ನು ಸೇರಿಸಬಾರ್ದ ಅಂತ ಪಾದಕ್ಕೆ ಅಲ್ಲಿ ಹೇಳು ನನ್ನ ವಿಷಯವನ್ನು ಅಂತಾಳೆ ಅವಳು. ಹೇಳಿ ಪರಮಾತ್ಮ ಬರುವಂತೆ ಮಾಡುವನು, ನನ್ನ ವಿರಹ ವೇದನೆಯನ್ನು ತಿಳಿಸ್ಬಿಟ್ಟು ಅವನು ನನ್ನಲ್ಲಿ ಬರುವಂತೆ ಮಾಡುವಂತ ಕೇಳ್ಕೊಳ್ತಾಳೆ ಅಲ್ಲಿ ಆಚಾರ್ಯ ರೂಪದಲ್ಲಿ. ಆದರೆ ಇಲ್ಲಿ ಪಾದುಕಾದೇವಿ ತಾನೆ ಯಾವಾಗಲೂ ಇರೋಳು ತಾನೆ. ಅದರಿಂದ ಆ ಪರಮಾತ್ಮನ ಪಾದಾರವಿಂದದಲ್ಲಿ ನನ್ನ ಸೇರಿಸು ಅಂತ ಕೇಳ್ಕೋಬೇಕು. ಯಾಕೆಂದರೆ ಅವಳೇ ಜಾಸ್ತಿ, ದೇವರ ಪಾದಗಳಿಗಿಂತ ನಿನ್ನ ಪ್ರಕಾಶವೇ ಹೆಚ್ಚು ಅಂತ ಹೇಳಿಬಿಟ್ರು. ಅವ್ರು ಹೇಳಿಬಿಟ್ಟು ಕಾಪಿ ರೇಖಾ, ವಿಲಕ್ಷಣವಾದ ಒಂದು ರೇಖೆ ಅಥವಾ ಆಭಾತಿ, ನಿನ್ನನ್ನು ಪ್ರಕಾಶಮಯವಾಗಿ ಮಾಡಿಬಿಟ್ಟು ಪರಮಾತ್ಮನ ಕಡಿಮೆ ಮಾಡಿಬಿಡ್ತು. ವೈಭವ, ಮಹತ್ವ, ಪ್ರಕಾಶ ಎಲ್ಲ ನಿನಗೆ ಜಾಸ್ತಿ. ದೇವರ ಪ್ರಭಾವಕ್ಕಿಂತ ಪಾದುಕೆಗೆ ಪ್ರಭಾವ ಜಾಸ್ತಿ. ಪಾದುಕೆ ಬೇರೆ ಅಲ್ಲ, ಆಳ್ವಾರಾಚಾರ್ಯರು ಬೇರೆ ಅಲ್ಲ. ಅದರಿಂದ ಅವರಿಗೆ ಮಹಿಮೆ ಇನ್ನೂ ಜಾಸ್ತಿ. ಚೇತನರ ಉಜ್ಜೀವನ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ಪ್ರಭಾವ ಜಾಸ್ತಿ. ಅವರು ಪಣ ತೊಟ್ಟು ಎಲ್ಲವನ್ನೂ ಬಿಟ್ಟು ತಮ್ಮ ಸಂತೋಷಗಳು ಇದು ಎಲ್ಲವನ್ನು ಬಿಟ್ಟು ಇದು ಒಂದರಲ್ಲೇ ವ್ರತವನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಚೇತನೋದ್ಧಾರ ಸಮಾಶಯ ಮಾಡಿ ಪ್ರಪತ್ತಿಯನ್ನು ಮಾಡಿಸಿ ಚೇತನನ್ನೆಲ್ಲ ಉದ್ಧಾರ ಮಾಡಿ ಎಲ್ಲರೂ ವೈಕುಂಠಕ್ಕೆ ಹೋಗಲಿ ಅಂತ ಅವನಿಗೂ ಆಸೆ. ಆದರೆ ಅವನು ಮಾಡೋಕ್ಕಾಗಲ್ಲ, ಇವರಂತ ಕಳಿಸ್ಬಿಡ್ತಾನೆ, ನೀವೆಲ್ಲ ಮಾಡಿ ಅಂತ. 819 ಪಾದಾವನಿ ಪ್ರತಿಪದಂ ಪರಮಸ್ಯ ಪುಂಸಗ ಪಾದಾರವಿಂದ ಪರಿಭೋಗ ವಿಶೇಷ ಯೋಗ್ಯ ಸ್ವಾಭಾವಿಕಾನ್ ಸುಭಗ ಭಕ್ತಿ ವಿಶೇಷ ದೃಶ್ಯಾನ್ ರೇಖಾತ್ಮಕಾನ್ ವಹಸಿ ಪತ್ರಲತಾ ವಿಶೇಷ. ಈಗ ಪತ್ರಲತಾ, ಲತಾ ಮತ್ತು ಎಲೆಗಳು, ಬಳ್ಳಿ ಎಲೆ ಅದೆಲ್ಲ ಇದೆ ಈಗ ಪಾದುಕಾದೇವಿಯ ಇದರಲ್ಲಿ. ಯಾತಕ್ಕೆ ನೀನು ಆ ದೇವರ ಪಾದಗಳಲ್ಲಿ ಸದಾ ಇರ್ತೀಯ, ನಿರತಿಶಯ ಸುಖವನ್ನು ಅನುಭವಿಸ್ತೀಯ. ಅಷ್ಟು ಪ್ರೇಮ ನಿನಗೆ, ಬಿಟ್ಟಿರೋಕ್ಕೆ ಆಗದೆ ಇರುವಂಥ ಪ್ರೇಮ ನಮ್ಮ ಆಳ್ವಾರು, ಒಂದು ಕ್ಷಣವೂ ಇರಕ್ಕೆ. ಅದರಿಂದ ಇತರ ದೇವಿಯರಲ್ಲಿ ಇಲ್ಲದೆ ಇರುವಂತಹ ಸೌಂದರ್ಯ ನಿನ್ನಲ್ಲಿದೆ. ಅವರಿಗೆಲ್ಲ ಇದಿಲ್ವಲ್ಲ, ಇದೆಲ್ಲ ಎಲ್ಲಿ ಬಂತವ್ರಿಗೆ? ಇಲ್ವೇ? ರಾಸಿಕ್ಯತೆ, ಚಾತುರ್ಯತೆ, ವೈಭವ, ಅನುಭವ ಎಲ್ಲ ಅಲಂಕಾರ ವೈಚಿತ್ರ್ಯ ಎಲ್ಲವೂ. ಯಾಕೆಂದರೆ ಪದ ಪರಮಾತ್ಮ ಒಂದು ಪದ ಇಟ್ಟರೆ ಸಾಕು ನಿನ್ನ ಜೊತೆನಲ್ಲೇ ಇರ್ತೀಯಲ್ಲ, ಅದೆಲ್ಲ ಅವ್ರಿಗಿಲ್ಲ, ಬೇರೆ. ಅದರಿಂದ ಸಹಜ ಸುಂದರವಾದ ಅದ್ಭುತವಾದ ಕಲಾ ಪರಿಪೂರ್ಣವಾದ ಬಳ್ಳಿಗಳನ್ನು ಬೇರೆಯವರೆಲ್ಲ ಬರ್ಕೋಬೇಕು, ಆದರೆ ನಿನ್ನಲ್ಲಿ ಸ್ವಾಭಾವಿಕ ಬಂದ್ಬಿಡ್ತು. ಪಾದುಕೆ ಬಳ್ಳಿ ಎಲೆಗಳ ಆಕಾರದ ಗುರುತುಗಳು ಹೊಸದಾಗಿ ಆಗಬೇಕಾಗೇ ಇಲ್ಲ, ಎಲ್ಲ ನಿನ್ನಲ್ಲಿ ಇದೆ. ಆ ರೇಖೆಗಳ ಹೆಸರಿನಿಂದ ಸದಾ ಪರಮಾತ್ಮನನ್ನು ಧರಿಸಿಕೊಂಡು ಆ ರೇಖೆಗಳನ್ನೆಲ್ಲ ನೀನು ಪರಿಭೋಗ ಮಾಡಿದಾಗ ಉಂಟಾದಂತಹ ಅಚ್ಚು ಒತ್ತಿದಂತಹ ಎಲ್ಲ ರೇಖೆಗಳು ವಿಧ ವಿಧವಾಗಿದೆ. ಅದು ಇನ್ನೂ ಸ್ಪೆಷಲಾಗಿ ಬಂದಿದೆ, ಅದು ಎಲೆಯಂತೆ ಬಳ್ಳಿಯಂತೆ ಎಲ್ಲ ಇದೆ. ಈಗ ಅವರು ಈಗ ಸಾಮಾನ್ಯವಾಗಿ ತಗೊಂಡ್ರೆ ನಾಯಕ ಭಾವನೆಯನ್ನು ತಗೊಂಡ್ರೆ ಅವರು ತಮ್ಮ ನಾಯಕ ತರುಣವಾಗಿ ಏಕಾಂತವಾಗಿ ತಾರುಣ್ಯ ಇದ್ದಾಗ ಏಕಾಂತವಾಗಿರಬೇಕು ಅಂತ ಆಸೆ ಪಡ್ತಾರೆ. ಸಂತೋಷವಾಗಿ ಕಾಲ ಕಳಿಬೇಕು ಅನ್ನುವಂಥ ಸಮಯದಲ್ಲಿ ಪರಿಮಳದ ದ್ರವ್ಯಗಳನ್ನೆಲ್ಲ ಹಾಕ್ಕೊಳ್ತಾರೆ. ಇಲ್ಲಿ ಪರಿಮಳ ದ್ರವ್ಯಗಳು ಏನು? ಎಲೆಗಳು, ಬಳ್ಳಿಗಳು. ಪರಿಮಳ ದ್ರವ್ಯವನ್ನು ಹಾಕ್ಕೊಳ್ತಾರೆ. ಆ ರೀತಿ ಅಲಂಕಾರ ಮಾಡಿಕೊಂಡು ವಿನೋದ ಪಡುವುದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಆದರೆ ಇಲ್ಲಿ ತರುಣಿ ಯಾರು? ತರುಣ ಪರಮಾತ್ಮ, ತರುಣಿ ಪಾದುಕಾದೇವಿ, ಇವರಿಬ್ಬರು ಯಾವಾಗಲೂ ಇರುವಂಥ ಕಾಲ ಶೃಂಗಾರ. ಅಲ್ಲಿ ಶೃಂಗಾರ ಪದ್ಧತಿಯಲ್ಲಿ ಲಕ್ಷ್ಮಿಯನ್ನು ವರ್ಣನೆ ಮಾಡಿದ್ದಾರೆ. ಇದೇ ಥರ ಲಕ್ಷ್ಮೀ ಸಹಸ್ರದಲ್ಲಿ ವೆಂಕಟಾದ್ವರಿ ಇದನ್ನೇ ತಗೊಂಡಿದ್ದಾರೆ. ಇದನ್ನು ಈ ಅನುಭವವನ್ನು ತಗೊಂಡು ತಮ್ಮ ಶೃಂಗಾರ ಸ್ತಬಕಕ್ಕೆ ಅದನ್ನು ವಿಷಯವನ್ನು ಮಾಡಿಕೊಂಡು ಬೇಕಾದಷ್ಟು ವಿಷಯವನ್ನು ತಗೊಂಡಿದ್ದಾರೆ. ಅದು ಸ್ವಾಮಿ ದೇಶಿಕರ ಅನುಭವವನ್ನು. ಯಾಕೆಂದರೆ ಎಲ್ರಿಗೂ ಸಿಗದೇ ಇರುವಂಥದ್ದು ಅನುಭವ ಇದು. ಭಾವನೆ ಎಲ್ರಿಗೂ ಕೊಡೋದಿಲ್ಲ. ರಸಿಕತೆ, ಭಾವುಕತೆ ಎಲ್ಲ ಕೆಲವರಿಗೆ ಮಾತ್ರ ಇರುತ್ತೆ. ಅದರಿಂದ ಅವರು ಹೇಗೆ ಅನುಭವಿಸ್ತಾರೋ ಅದನ್ನು ಅವರು ತಮ್ಮ ಮಾತುಗಳಲ್ಲಿ ಹೊರಪಡಿಸಿದ್ದಾರೆ, ಅವರ ಸೂಕ್ತಿಗಳಲ್ಲಿ. ಅದರಿಂದ ಓ ದೇವಿ, ಪಾದುಕಾದೇವಿ, ನೀನು ಹಾಗಿರದೆ ಸಾರ್ವಕಾಲಿಕವ ಅಂದರೆ ಎಲ್ಲ ಕಾಲದಲ್ಲೂ ಅಂತಹ
ಅಲಂಕಾರಗಳನ್ನು ರೇಖೆಗಳ ಹೆಸರಿನಿಂದ ಸಹಜವಾಗಿ ಪಡ್ಕೊ. ಅವರು ಆ ಕಾಲದಲ್ಲಿ ಮಾತ್ರ ಸೆಂಟು ಎಲ್ಲ ಹಾಕ್ಕೊಳ್ತಾರೆ ದ್ರವ್ಯಗಳಲ್ಲಿ. ಆದರೆ ನೀನು ಯಾವಾಗಲೂ ಹಂಗೆ ಕೂಡಿರ್ತೀಯ. ಅದರಿಂದ ಅದೆಲ್ಲ ಎಲ್ಲಿ ತೋರಿಸುತ್ತೆ? ನಿನ್ನಲ್ಲಿರುವಂಥ ಲತೆಯಂತೆ ಇರುವಂಥ ರೇಖೆಗಳು, ಎಲೆಯಂತೆ ಇರುವಂಥ ರೇಖೆಗಳು, ಇದೆಲ್ಲ ತೋರಿಸುತ್ತೆ ನಿನ್ನ ಅನುಭವವನ್ನು ಅಂತ ಹೇಳಿ. ಪಾದಾವನಿ ಪರಿಭೋಗ ವಿಶೇಷ, ಉತ್ತಮವಾದ ಅನುಭವಕ್ಕೆ ಯೋಗ್ಯವಾದಂತಹ ಸ್ವಾಭಾವಿಕಾನ್ ಸಹಜವಾಗಿರುವ ಸುಭಗ ಭಕ್ತಿ ವಿಶೇಷ ದೃಶ್ಯ. ಸುಭಗ ಅಂದರೆ ಸುಂದರವಾದ, ಬೇರೆ ಬೇರೆ ಚೆನ್ನಾಗಿ ಕಾಣಿಸಿಕೊಳ್ಳುವಂತಹ ಅದೃಷ್ಟ ವಿಶೇಷದಿಂದ ಉಂಟಾಗಿರುವಂಥ ರೇಖೆಗಳು ಅಂತ ಅರ್ಥ. ಭಕ್ತಿ ಇರುವಂಥ ವಿಶೇಷವಾದ ಭಕ್ತಿ ಇದ್ದರೆ ತಾನೇ ವಿಶೇಷವಾದ ಭಕ್ತಿಯ ರೂಪುಗೊಳ್ಳುತ್ತೆ. ಇದೆ ಅಂದರೆ ಇಲ್ಲ. ನೋಡೋಕ್ಕೆ ತಕ್ಕುದಾದಂಥ ರೇಖಾತ್ಮಕ ರೇಖೆಗಳ ಆಕಾರದ ಪತ್ರಲತಾ ವಿಶೇಷ, ಎಲೆ ಮತ್ತು ಬಳ್ಳಿಗಳು ಎನ್ನುವಂತಹ ಅದನ್ನು ನೀನು ಧಾರಣೆ ಮಾಡಿಕೊಂಡು ತೋರಿಸ್ತಾ ಇದೀಯ, ಲೋಕಕ್ಕೆ ತೋರ್ತಾ ಇದೆಯಾ. ಅದೃಷ್ಟವಶಾತ್ ನನಗೆ ನೋಡಿ, ನನ್ನ ಅದೃಷ್ಟ ನೋಡಿ ನನಗೆ ಯಾವಾಗಲೂ ಪರಮಾತ್ಮನ ಸಂಘ ಸಿಕ್ಕಿದೆಯಲ್ಲ, ಎಲ್ರಿಗೂ ಸಿಗೋದಿಲ್ಲ. ಅದರಿಂದ ಸದಾನುಭವಕ್ಕೆ ಬೇಕಾಗಿರುವಂಥ ದ್ರವ್ಯಗಳಾದಂಥ ಲತೆಗಳು ಇದು ನನ್ನಲ್ಲಿ ಯಾವಾಗಲೂ ಇದೆ, ಸ್ವಾಭಾವಿಕವಾಗಿದೆ. ಅದು ಬಿಟ್ಟರು ಪಾದುಕಾದೇವಿಗೆ ಆ ಒಂದು ಅದೃಷ್ಟ ಫಲ ಸಿಕ್ಕಿಬಿಟ್ಟಿದೆ, ಪರಮಾತ್ಮನ ಜೊತೆಯಲ್ಲಿ ಸದಾ ಇರುವಂಥದ್ದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅನುಭವಿಸಿದೆ. ಕಡೆಯ ಶ್ಲೋಕ ಇದರಲ್ಲಿ, ರೇಖಾಪದೇಶತಸ್ತ್ವಂ ಪ್ರಶಮಯಿತು ಪ್ರಳಯ ವಿಪ್ಲವಾಶಂಕಾ ವಹಸಿ ಮಧುಚಿತ್ ಪದಾವಲಿಮನ್ಯೆ ನಿಗಮಸ್ಯ ಮಾತೃಕಾಲೇಕ್ಯಂ. ನಿಗಮಸ್ಯ ತಗೊಂಡು ಬಂದ್ಬಿಟ್ರು ಇಲ್ಲಿ ಪ್ರಮಾಣ ಪ್ರಮೇಯ ಮತ್ತು ಇದನ್ನೇ ವರ್ಣನೆ ಮಾಡ್ತಾ ಈಗ ಪ್ರಮಾಣ ಅಂತ ತಗೊಂಡು ಬಂದು ಹೇಳ್ತಾರೆ. ವೇದಗಳ ಮೂಲದ ಪ್ರತಿ ಅಂತಾರೆ, ಬೇರೆ ಏನೂ ಅಲ್ಲ. ಅಂದರೆ ಮಧುಜಿತ್ ಪದಾವನಿ ಬಂದ್ಬಿಡ್ತು. ಮಧುಕೈಟಭರನ್ನು ಸಂಹಾರ ಮಾಡಿದಂತಹ, ಜಯಿಸಿದಂತಹ ಅವನ ಪಾದುಕೆಯೇ ಮಧುವೈರಿ ಪಾದುಕೆಯೇ ನೀನು. ನಿಗಮಸ್ಯ ಅಂದರೆ ವೇದಗಳು, ನಿಗಮಸ್ಯ ಅಂದರೆ ನಿಯಮದಿಂದ. ಪ್ರಳಯ ವಿಪ್ಲವಾಶ, ಪ್ರಳಯ ಕಾಲದಲ್ಲಿ ನಾಶವಾಗ್ಬಿಡುತ್ತೋ. ವಿಪ್ಲವ ಶಂಖ, ಶಂಕೆ ಅಂದರೆ ಏನು? ನಮಗೆ ಶಂಕೆ ಬರುತ್ತಲ್ಲ, ಸಂದೇಹ. ಪ್ರಳಯದಲ್ಲಿ ಎಲ್ಲ ಹೊಟ್ಟೋಗುತ್ತಾ, ಅದಕ್ಕೇನೋ ಹೊಟ್ಟೋಗುತ್ತೆ ಅಂತ ಶಂಕೆಯನ್ನು ಪ್ರಶಮಯಿತು, ಭಕ್ತರಿಗೆ ಹೋಗಲಾಡಿಸ್ಬೇಕಿವ. ಅದರಿಂದ ಏನು ಮಾಡಿದ್ದಾಳೆ? ಸಂಪೂರ್ಣವಾಗಿ ಹೋಗಲಾಡಿಸೋಕ್ಕೋಸ್ಕರ ರೇಖಾಪದೇಶ, ರೇಖೆಗಳು ಎನ್ನುವಂಥ ಅಪದೇಶ ಅಂದರೆ ನೆಪ, ಕಾರಣ. ರೇಖೆಗಳು ಎನ್ನುವಂಥ ರೇಖೆಗಳ ನೆಪದಿಂದ ನಿಗಮಸ್ಯ ಮಾತೃಕಾಲೇಖ್ಯ, ವೇದಗಳ ಮೂಲದ ಪ್ರತಿಯನ್ನು ಧಾರಣೆ ಮಾಡ್ಕೊಂಡ್ಬಿಡ್ತೀಯ ಅಂತ ಅಂದ್ಕೊಳ್ತೀನಿ. ವೇದ ಏನು ಹೇಳುತ್ತೆ? ಯಾವ್ಯಾವ ಕಾಲದಲ್ಲಿ ಪೂರ್ತಿ ಪ್ರಳಯ ಆಗುತ್ತೆ, ನಿತ್ಯ ಪ್ರಳಯ ಅಂತ ಎಲ್ಲ ಇದೆ. ನೈಮಿತ್ತಿಕ ಪ್ರಳಯ, ನಿಮ್ಮ ಪ್ರಳಯ, ಬ್ರಹ್ಮ ಪ್ರಳಯ, ಲಯ ಆಗುವಂಥದ್ದು. ಅದು ವೇದಗಳ ಮೂಲಕವೇ ಅದನ್ನು ತಿಳಿಸಿರೋದು. ಅದನ್ನೇ ಇವಳು ತಿಳಿಸ್ತಾ ಇದ್ದಾಳೆ. ಯಾವುದು ನಾಶ ಆಗಲ್ಲ, ಎಲ್ಲವೂ ನಿತ್ಯ, ಎಲ್ಲ ಜೀವಾತ್ಮ ನಿತ್ಯ, ಪರಮಾತ್ಮ ನಿತ್ಯ. ಸೊ ಪ್ರಳಯ ಅಂದರೆ ಓನ್ಲಿ ಅವ್ಯಕ್ತ ಇಲ್ಲ ಅಷ್ಟೆ, ವ್ಯಕ್ತ ಅವ್ಯಕ್ತ. ವ್ಯಕ್ತವಾದಾಗ ಅವ್ಯಕ್ತ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಅವ್ಯಕ್ತವಾದಾಗ ಅದೆಲ್ಲ ಸೂಕ್ಷ್ಮ ರೂಪದಲ್ಲಿದೆ. ಸ್ಥೂಲ ಈಸ್ ವ್ಯಕ್ತ, ಸೂಕ್ಷ್ಮ ಈಸ್ ಅವ್ಯಕ್ತ. ಸೊ ಎಲ್ಲನೂ ಇರುತ್ತೆ. ಅದು ವೇದ ಹೇಳುವಂಥದ್ದನ್ನು ಇವಳು ರೇಖಾತ್ಮಕವಾಗಿ ಅದನ್ನು ತೋರಿಸ್ತಾಳೆ. ಅಂದರೆ ನೀನು ಬಲು ಮುಂದಾಲೋಚನೆ ನಿನಗೆ, ಯಾಕಂದರೆ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಭಕ್ತ ಲೋಕಕ್ಕೆ ಸಂಶಯ ಬರುತ್ತೆ, ಏನಾಗುತ್ತೋ ಅಂತ ಅವರಿಗೆ ಭಯ. ಅದನ್ನು ಪೂರ್ತಿ ಇವಾಗ ನಾಶ ಮಾಡಿ ಕಾಪಾಡಬೇಕು, ಅವರನ್ನು ಭಯಪಡಬೇಡಿ ಅಂತ ಹೇಳಿ ಅಭಯವನ್ನು ಕೊಡಬೇಕು. ಅದರಿಂದ ವೇದಗಳು ಗುರು ಶಿಷ್ಯ ಸಂಬಂಧದಿಂದ ಹೊರಪಟ್ಟು ಬಂದದ್ದು, ಬರೆದು ಎಲ್ಲ ಬಂದದ್ದಲ್ಲ, ಶಬ್ದ. ಅದಕ್ಕೆ ಶ್ರುತಿ ಅಂತ ಹೆಸರು. ಅದಕ್ಕೋಸ್ಕರ ಹೇಗೆ ಬಂತು? ಕೇಳಿ. ಶ್ರುತಿ ಅಂದರೆ ಶಬ್ದ, ಶಬ್ದ ಬ್ರಹ್ಮ. ಶಬ್ದ ಅಂದರೆ ಇದು ಪೂರ್ತಿ ಶಬ್ದವೆಲ್ಲ ಇಲ್ಲೇ ಇದೆ, ಸ್ಪೇಸ್, ಆಕಾಶದಲ್ಲಿ. ಶ್ರುತಿ ಅಂತ ಹೆಸರು. ಗುರು ಹೇಳಿಕೊಡೋದನ್ನು ಚೆನ್ನಾಗಿ ಕೇಳಿ ಅದನ್ನು ಮತ್ತೆ ಉಚ್ಚಾರಣೆ ಮಾಡಿ, ಪ್ರತ್ಯುಚ್ಚಾರಣೆ ಮಾಡಿ ಕಂಠಸ್ಥ ಮಾಡ್ಕೊಳ್ಳೋದು, ಅಂದರೆ ಜ್ಞಾಪಕ ಇಟ್ಕೊಳ್ಳೋದು ಅದನ್ನು. ಇದು ನಿಯಮ, ಇದು ಹಾಗೆ ಯಾವತ್ತಿಗೂ ನಾವಾಗಿ ಕಲ್ತ್ಕೊಳ್ಳೋ ಅಂಥದ್ದನ್ನು. ಪ್ರಳಯ ಕಾಲದಲ್ಲಿ ಚೇತನರು ಇಲ್ಲವಲ್ಲ, ಎಲ್ಲ ನಾಶ ಆಗಿಬಿಡುತ್ತಾ, ವೇದನೂ ನಾಶ ಆಗಿಬಿಡುತ್ತಾ,
ಅಂತ ಸತ್ಯ ಬರುತ್ತೋ ಇಲ್ವೋ? ಹೇಳ್ಕೊಡೋರು ಇರಲ್ಲ, ಕೇಳೋರು ಇರಲ್ಲ. ಅದರಿಂದ ನಾಶ ಆಗ್ಬಿಡುತ್ತಾ? ಪ್ರಮಾಣ ನಾಶ ಆಗ್ಬಿಡೋಕ್ಕಾಗತ್ತಾ? ಇಲ್ಲ, ಇಲ್ಲದೆ ನಶಿಸಿ ಹೋಗುತ್ತೆ ಅಂತ ಕೆಲವು ಭಕ್ತರಿಗೆ ಸಂಶಯ ಬರುತ್ತೆ, ಭಯ ಬರುತ್ತೆ. ಆ ಭಯವನ್ನು ನಿವಾರಣೆ ಮಾಡಬೇಕಲ್ಲ. ಅದಕ್ಕೆ ಅವಳು ಏನು ಮಾಡಿದಾಳಂತೆ, ಅವರಿಗೆ ಅದನ್ನು ನಿವಾರಣೆ ಮಾಡೋಕ್ಕೆ ವೇದಾಕ್ಷರಗಳನ್ನೆಲ್ಲ ರೇಖೆಯ ರೂಪದಲ್ಲಿ ಬರುತ್ತೆ. ನೋಡಿ, ಹೆದರ್ಕೋಬೇಡಿ, ಎಲ್ಲವೂ ಎಲ್ಲಿದೆ? ಸೂಕ್ಷ್ಮ ರೂಪದಲ್ಲಿ ರೇಖೆ. ಇವಾಗ ಅರ್ಥ ಆಗತ್ತಾ? ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ಹೇಗಿರುತ್ತೆ ಪರಮಾತ್ಮನಲ್ಲಿ ಅಂತ ಅದನ್ನು ತೋರಿಸಿಕೊಡ್ತಾನೆ. ನಿನ್ನಲ್ಲಿ ಇಟ್ಕೊಂಡು ಬಿಟ್ಟಿದೆಯೇನೋ ಅಂತ ನಾನು ತಿಳ್ಕೊಳ್ತೀನಿ. ನಿನ್ನಲ್ಲಿರುವ ರೇಖೆಗಳೆಲ್ಲ ವೇದಾಕ್ಷರಗಳು ಎನ್ನುವಂಥ ಭಾವ. ವೇದವೇ ಅಲ್ಲಿ ರೇಖೆಯ ರೂಪದಲ್ಲಿ ಪಾದುಕಾದೇವಿಯಲ್ಲಿ ಇದೆ. ನಮ್ಮ ಆಳ್ವಾರ ಶ್ರೀ ಸೂಕ್ತಿಗಳು ಭಗವಂತನ ಗುಣಾನುಭವ ಮಾಡಿದಂತಹ ಆಳ್ವಾರವರ ವಾಕ್. ತಿರು ವಾಯ್ ಮೊಳಿ. ವಾಯ್ ಅವರು, ಮೊಳಿ ಅಂದರೆ ಭಾಷೆ, ಶಬ್ದಗಳು, ಇದೆಲ್ಲ ವೇದಾಕ್ಷರಗಳೇ. ಅದು ಸಂಸ್ಕೃತದಲ್ಲಿದೆ, ದೇವಭಾಷೆನಲ್ಲಿದೆ. ಈಗ ಇದು ದೇವಭಾಷೆ, ಇದು ಪರಮಾತ್ಮನ ಅನುಗ್ರಹದಿಂದ ಅಗಸ್ತ್ಯರಿಗೆ ಕೊಟ್ಟು ಅಗಸ್ತ್ಯರಿಂದ ಉಂಟು ಮಾಡಿದಂಥ ತಮಿಳು ಭಾಷೆ. ಇದಕ್ಕೆ ಪ್ರಮಾಣ ಭಾಗವತದಲ್ಲಿ ಅವರೇ ತಿಳಿಸಿರುವಂತೆ, ವ್ಯಾಸರೇ ತಿಳಿಸಿರುವಂತೆ, ಕಲವು ಭವಿಷ್ಯಂತಿ ನಾರಾಯಣ ಪರಾಯಣಾಃ. ನಾರಾಯಣ ಪರಾಯಣರು ತಮಿಳುನಾಡಿನಲ್ಲೇ ಹುಟ್ಟುತ್ತಾರೆ, ತಮಿಳು ಭಾಷೆಯಲ್ಲೇ ಇದನ್ನೆಲ್ಲ ಮಾಡ್ತಾರೆ. ಪರಮಾತ್ಮನ ಸ್ತೋತ್ರಗಳನ್ನೆಲ್ಲ, ಅನುಭವಗಳನ್ನೆಲ್ಲ ತಮಿಳು ಭಾಷೆಯಲ್ಲಿ ಕೊಡ್ತಾರೆ. ಇದು ವೇದಕ್ಕೆ ಸಮಾನ. ವೇದದ ಅರ್ಥಗಳು, ವೇದಂ ತಮಿಳ್ ಶೈತ ಮಾರ ಅಂತ ಹೇಳಿ, ಲೋಕೋಜ್ಜೀವನಕ್ಕೋಸ್ಕರವಾಗಿ ವೇದಗಳು. ಆ ವೇದಗಳು ನಮಗೆಲ್ಲ ತಿಳಿಯೋದಿಲ್ಲ ಅಂಥೇಳಿ ಯಾರಿಗೆ ಅಧಿಕಾರವಿಲ್ಲವೋ ಅವರಿಗೆಲ್ಲ ಸಿಗುವಂತೆ ಆಳ್ವಾರು ತಮ್ಮ ಸೂಕ್ತಿಗಳಿಂದ ಲೋಕೋಜ್ಜೀವನವನ್ನು, ಲೋಕಕ್ಕೆ ಉಪಕಾರವನ್ನು, ಜೀವನವನ್ನು ತಿಳಿಸೋಕ್ಕೋಸ್ಕರ ಲೋಕಕ್ಕೆ ಉಪಕಾರವನ್ನು ಮಾಡಿಕೊಟ್ಟಿರುವಂತಹ ತಮಿಳು ವೇದಗಳು. ಅದರಿಂದ ಅದನ್ನು ಕಲಿತುಕೊಂಡು ಸ್ವಾರಸ್ಯವಾದಂಥ ಅರ್ಥಗಳು ಉಂಟು, ಸೂಕ್ಷ್ಮ ಅರ್ಥಗಳು ಉಂಟು. ಇದೆಲ್ಲ ಕಾಲಕ್ಷೇಪದಲ್ಲಿ ಚೆನ್ನಾಗಿ ಕೇಳಿ ಆನಂದವನ್ನು ಪಟ್ಟು, ಕೇಳಬೇಕಾದ್ರೆ ಆನಂದ, ಆಮೇಲೆ ಅದನ್ನು ಮತ್ತೆ ನಿಧಿಧ್ಯಾಸನ ಮಾಡಬೇಕಾದ್ರೆ ಆನಂದ, ಸದಾ ಅದನ್ನು ನೆನೆಸ್ಕೊಂಡಾಗಲೆಲ್ಲ ಪರಮಾನಂದ ಉಂಟಾಗತ್ತಲ್ಲ, ಅದು ನಿತ್ಯಾನಂದ ಭಾಗಿಗಳಾಗಬೇಕಂತೆ. ಅದನ್ನೆಲ್ಲ ಅನುಸಂಧಾನ ಮಾಡು. ಅದರಿಂದ ನಮ್ಮಾಳ್ವಾರಂತಹ ಆಚಾರ್ಯರುಗಳೇ ನಮಗೆ ಉತ್ತಾರಕರು. ಅವರ ಸೂಕ್ತಿಗಳೇ ವೇದಗಳು ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನು ಇದಮಿತ್ತಂ ಅಂತ ತಿಳ್ಕೊಂಡು ನಾವು ಅನುಸಂಧಾನ ಮಾಡಬೇಕು, ಅಧ್ಯಯನ ಮಾಡಬೇಕು, ಸದಾ ಆನಂದದಿಂದ ಇರಬೇಕು ಅಂತ ಪರಮಾತ್ಮನಿಗೂ ಆಸೆ, ಅವನ ಭಕ್ತರಾದಂಥ ಆಚಾರ್ಯರಿಗೂ ಅದೇ ಆಸೆ, ಆಳ್ವಾರರಿಗೂ. ಅದರಿಂದ ಅವರು ಇದನ್ನೆಲ್ಲ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾನೇ ಇದ್ದಾರೆ. ಎಷ್ಟು ಜನ ಆಚಾರ್ಯರು ಇದರ ವಿಷಯಗಳನ್ನು ಬರೆದು ಕೊಡ್ತಾರೆ, ಉಪನ್ಯಾಸ ಮಾಡಿ ಕೊಡ್ತಾರೆ, ಉಪದೇಶ ಮಾಡಿ ಕೊಡ್ತಾರೆ. ಒಂದೊಂದು ಸತಿ ಒಂದೊಂದು ತರಹ ಹೊಸದಾದಂಥ ಅನುಭವಗಳು ಬರ್ತಾನೇ ಇರುತ್ತೆ. ಅದು ಪ್ರವಾಹದಂತೆ ಹರಿತಾನೇ ಇರುತ್ತೆ. ಇದು ನಿತ್ಯ. ಆದರೆ ಅದರಲ್ಲಿ ಹರಿಯುವಂಥದ್ರಲ್ಲಿ, ಆ ಹರಿಯುವಂತಹ ಪ್ರವಾಹದಲ್ಲಿ ಮುಳುಗುವಂಥವ್ರು ಯಾರು? ಬಹಳ ಕಡಿಮೆ. ಅದಕ್ಕೆ ಆಂಡಾಳು ಕರೀತಾಳೆ, ನೀರಾಡ ಪೊದುವಿನೋ ಬನ್ನಿ ನೀರಾಟ ಮಾಡೋಣ. ಇದೆಲ್ಲ ವಿಗಾಹೇ ತೀರ್ಥಬಹುಳಾಂ ಶೀತಳಾಂ ಗುರು ಸಂತತಿ. ಆ ಗುರು ಸಂತತಿ ಎನ್ನುವಂತಹ ಪ್ರವಾಹದಲ್ಲಿ ನಾವು ಮತ್ತೆ ಮುಳುಗಿ ಅನುಭವಿಸೋಣ, ಬನ್ನಿ ಆನಂದವನ್ನು ಅಂತ ಕರೀತಾರೆ. ನಾವು ಅವಕಾಶ ಸಿಕ್ಕಾಗಲೆಲ್ಲ ಹೋಗಿ ಅನುಭವಿಸಿ ಆ ಪರಮಾನಂದದಲ್ಲಿ ಮುಳುಗಬೇಕು ಅನ್ನೋದೇ ಇದರ ಉದ್ದೇಶ ಅಂತ ಹೇಳಿ ರೇಖಾ ಪದ್ಧತಿಯನ್ನು ಮುಗಿಸ್ತಾರೆ. ರೇಖಾ ಪದ್ಧತಿ ಸಂಪೂರ್ಣಂ ಶ್ರೀರಂಗನಾಯಕೇ ನಮಃ, ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ, ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಜಯತೀತಿರಾಜಸೂಕ್ತಿ ಜಯತಿ ಮುಕುಂದ ಪಾದುಕಾಯಗಳು ತದ್ವಯದನಾ ತ್ರಿವೇದಿ ವಂದಿಯಂತೋ ಜಯಂತಿ ಭುವಿ ಸಂತಗ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ